ಎಲ್ರಿಗೂ ನಮಸ್ಕಾರ. ಝೀರೋ ಮಾರ್ಕೆಟ್ಸ್‌ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಇವತ್ತು ನಾನ್ ನಿಮ್ಮ ಹತ್ರ 2 ಹೊಸ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ಮೊದಲಿಗೆ ಪ್ರತಿಭೆ ಇದ್ರೂನು ಕೂಡ, ಆಂಬಿಷನ್ಸ್ ಇದ್ರೂನು ಭಾರತದಲ್ಲಿ ಇನೋವೇಟಿವ್ ಸ್ಟಾರ್ಟ್‌ಅಪ್ಸ್ ಕಟ್ಟೋದಕ್ಕೆ ಯಾಕೆ ಕಷ್ಟ ಆಗ್ತಿದೆ? ಇದಾದ್ಮೇಲೆ ಡೆಲಿವರಿಯ ಇ-ಕಾಮ್ ಎಕ್ಸ್‌ಪ್ರೆಸ್ ಖರೀದಿ ಅಂದ್ರೆ ಭಾರತದ ಲಾಜಿಸ್ಟಿಕ್ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಯ ಸೂಚನೆ ಏನಾದ್ರೂ ಕಾಣ್ತಿದ್ಯಾ? ಈ 2 ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹಣಕಾಸಿನ ವಿಷಯಗಳಾಗಿರ್ಬೋದು, ಹಾಗೆ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಆಗುವಂತಹ ದೊಡ್ಡ ದೊಡ್ಡ ಚೇಂಜಸ್ ನ ಸಿಂಪ್ಲಿಫೈ ಮಾಡಿ ನಾನ್ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಇವತ್ತು 8th ಏಪ್ರಿಲ್ ಟ್ಯೂಸ್ಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ನಾವು ಇನೋವೇಟ್ ಮಾಡಕ್ಕೆ ಯಾಕೆ ಕಷ್ಟಪಡ್ತೀವಿ? ಕಾಮರ್ಸ್ ಮಂತ್ರಿ ಪಿಯೂಷ್ ಗೋಯಲ್ ಅವರು ಇದಾರಲ್ಲ, ಅವರು ಭಾರತದ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ನ ಒಂದು ಸೂಕ್ಷ್ಮವಾದ ವಿಷಯವನ್ನ ಕೆದಕಿದ್ದಾರೆ, ಅಥವಾ ನೋಯೋ ಜಾಗಕ್ಕೆ ಬೆರಳಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಸ್ಟಾರ್ಟ್ಅಪ್ ಮಹಾಕುಂಭಲ್ಲಿ ಮಾತಾಡ್ತಾ ಅವರು ಒಂದನ್ನ ಹೇಳಿದ್ರು, ಭಾರತದ ಸ್ಟಾರ್ಟ್ಅಪ್ಸ್ಗೆ ಒಂದು ರಿಯಾಲಿಟಿ ಚೆಕ್ ಬೇಕು ಅಂತ. What are India's startups doing today? We are focused on food delivery apps, turning unemployed youth into cheap labor so the rich can get their meals without moving out of their house. And against that, what does a Chinese startup do? Work on developing electric mobility, battery technologies. And with that, they're today dominating the electric mobility ecosystem. We are very proud of what India has done. But are we the best in the world as yet? Not yet. Should we aspire to be, or are we going to be happy being delivery boys and girls? ಭಾರತದ ಸ್ಟಾರ್ಟ್ಅಪ್ಸ್ಗಳು ಎಂಟರ್ ಆಗ್ತಿರೋ ತರ ಬಿಸ್ನೆಸ್ಗಳು, ಅದರಲ್ಲೂ ಹೆಚ್ಚಾಗಿ ಕನ್ಸ್ಯೂಮರ್ ಫೋಕಸ್ಡ್. ಉದಾಹರಣೆಗೆ ಕ್ವಿಕ್ ಕಾಮರ್ಸ್ ಇಂದ ಹಿಡಿದು ಹೆಲ್ದಿ ಐಸ್ ಕ್ರೀಮ್ಸ್ ವರೆಗೂ ಕೂಡ ಇದು ನಿಜವಾಗಿಯೂ ಸ್ಟಾರ್ಟ್ಅಪ್ಸ್ ಅಲ್ಲ ಅಂತ ಅವ್ರು ಹೇಳಿದ್ರು. ಇವು ನಮ್ಮನ್ನ ಎಕನಾಮಿ ಏನಿರುತ್ತೆ ಅದನ್ನ ಮುಂದಕ್ಕೆ ತಳ್ಳಿರೋ ರೀತಿ ಸರಳವಾದ ಟ್ರೆಡಿಷನಲ್ ಬಿಸ್ನೆಸ್ ಗಳಿಗಿಂತ ಹತ್ರವಾಗಿದೆ ಅಂತ ಕಾಣುತ್ತೆ. ಅವರು ನಮ್ಮ ಸ್ಟಾರ್ಟ್ಅಪ್ಸ್ ಗಳನ್ನ ಚೈನಾದಲ್ಲಿ ಕಾಣೋ ತರ ಡೀಪ್ ಟೆಕ್ ಸ್ಟಾರ್ಟ್ಅಪ್ಸ್ ಜೊತೆ ಹೋಲಿಸಿದ್ರು ಕೂಡ ನಮ್ಗೆ ಹೆಚ್ಚು ಇನೋವೇಷನ್ ಬೇಕು ಅಂತಾನೆ ಅವರೇ ಹೇಳಿದ್ರು. ಆಗ ನಮ್ಮ ಬಿಸ್ನೆಸ್ ಗಳನ್ನ ನೋಡಿದಾಗ ಪ್ರಪಂಚದಾದ್ಯಂತ ಕೊಂಡ್ಕೊಳ್ಬಹುದು ಅಂತ. ನೋಡಿ, ಈ ವಾದಕ್ಕೆ ಮುಖ್ಯವಾದ ಅಂಶ ಅಥವಾ ಅವರು ಕೊಟ್ಟ ಹೋಲಿಕೆ ಇದಾಗಿದೆ. ಇದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಫ್ಲೇಮ್ ವಾರೇ ಶುರುವಾಗೋಗಿದೆ ನೋಡಿ. ಯಾಕೆ ಅಂತಂದ್ರೆ, ಹಾಗೆ ಆಗ್ಬೇಕಿತ್ತ, ಆಯ್ತು ಬಿಡಿ ಅಂತ ಸ್ಟಾರ್ಟ್ಅಪ್ ಫೌಂಡರ್ಸ್ ಗಳು ಅವರ ಆರೋಪಕ್ಕೆ ತಮ್ಮದೇ ಆದ ಉತ್ತರಗಳನ್ನು ಕೊಟ್ರು. ಭಾರತದ ಸ್ಟಾರ್ಟ್ಅಪ್ಸ್ ಗಳು ಮುಖ್ಯವಾದ ಕೆಲಸ ಮಾಡ್ತಿದೆ ನೋಡಿ. ಭಾರತದ ಎಕನಾಮಿಯಲ್ಲಿ ಡೀಪ್ ಟೆಕ್ ಸ್ಟಾರ್ಟ್ಅಪ್ಸ್ಗೆ ಇನ್ನೂ ಕೂಡ ಜಾಗ ಇಲ್ಲ. ಇನ್ನು ಭಾರತದ ಸರ್ಕಾರ ನೋಡಿದಾಗ ತುಂಬಾ ಜಡವಾಗಿ ಅಂತಾನೆ ಹೇಳ್ಬೋದು, ಮತ್ತೆ ಯಾವುದ್ರ ಬಗ್ಗೆನೂ ಕೂಡ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಹಾಗೆ ಅವರು ಹೆಚ್ಚಾಗಿ ಲಂಚ ಮತ್ತೆ ಲೈಸೆನ್ಸ್ ಗಳಿಗಾಗಿ ಇರುವಂತಹ ಈ ನಿಲ್ಲದ ಹಸಿವು ಬಿಸ್ನೆಸ್ ಗಳನ್ನ ಸಾಯಿಸ್ತಾ ಇದೆ. ನಮ್ಮ ಅಭಿಪ್ರಾಯ, ಹಲವು ವಿಷಯಗಳು ಒಂದೇ ಸಮಯದಲ್ಲಿ ನಿಜವಾಗಿರ್ಬೋದು. ಭಾರತ ಚೈನಾದ ಎಕನಾಮಿಗಿಂತ ಹಿಂದೆ ಇದೆ ನಿಜ. ಹಾಗೆಯೇ ನಮ್ಮ ಒಂದು ಡೀಪ್ ಟೆಕ್ ಎಕೋಸಿಸ್ಟಮ್ ಕೂಡ ಅಂತಾನೆ ಹೇಳ್ಬೋದು. ಒಂದು ಹೆಡ್ ಟು ಹೆಡ್ ಹೋಲಿಕೆಯಲ್ಲಿ ನಾವು ಹತ್ರನೂ ಕೂಡ ಇಲ್ಲ. ಉದಾಹರಣೆಗೆ ಈ ಫಿನ್ ಶಾರ್ಟ್ಸ್ ಚೆಕ್ ಮಾಡಿ ನಾವು ಎಲ್ಲಿದ್ದೀವಿ ಅಂತ ನಿಮ್ಗೆ ಗೊತ್ತಾಗತ್ತೆ. ನಾವು ಮುಂಚೆನೆ ಮಾತಾಡ್ತಿದ್ವಿ ಚೈನಾದ ಇನೋವೇಷನ್ ಎಕೋಸಿಸ್ಟಮ್ಸ್ಗೆ ಹೇಗೆ ಬಂತು ಅಂತ. ಆದ್ರೆ ಅದು ಯಾವಾಗ್ಲೂ ಕೂಡ ಅಷ್ಟು ಚೆನ್ನಾಗಿರ್ಲಿಲ್ಲ ಅಲ್ವಾ? ಚೈನಾದ ಇನೋವೇಷನ್ ಸ್ಟ್ರಾಟಜಿ ತುಂಬಾ ಇನ್ಎಫಿಷಿಯಂಟ್ ಆಗಿ ಇದೆ. ಅದು ನೂರಾರು ಸ್ಟಾರ್ಟ್ಅಪ್ಸ್ ಗಳನ್ನ ಒಟ್ಟಿಗೆ, ಅಂದ್ರೆ ಕೆಲವರು ಹಂಗರ್ ಗೇಮ್ಸ್ ಕ್ಯಾಪಿಟಲಿಸಂ ಅಂತನೂ ಕೂಡ ಕರೆಯೋ ಒಂದು ಸ್ಪರ್ಧೆಯಲ್ಲಿ ಸೆಣಸಾಡಲು ಬಿಡತ್ತೆ. ಇದು ನ್ಯಾಷನಲ್ ಚಾಂಪಿಯನ್ಸ್ ಅನ್ನ ಸೃಷ್ಟಿಸೋದಕ್ಕೆ ಮಾಡಿರೋ ಒಂದು ಸ್ಟ್ರಾಟಜಿ ಅಂತಾನೆ ಹೇಳ್ಬೋದು. ಆದ್ರೆ ಅದರ ಟ್ರೆಡಿಷನಲ್ ಎಕನಾಮಿ ವೆಚ್ಚದಲ್ಲಿ ನಾವು ನೋಡಿದಾಗ ಇದನ್ನ ಬ್ಯಾಲೆನ್ಸ್ ಮಾಡುತ್ತೆ. ಅದೇ ಸಮಯದಲ್ಲಿ ನಾವು ಇನೋವೇಷನ್ ಕ್ಷೇತ್ರದಲ್ಲಿ ಸತತವಾಗಿ ಹಿಂದೆ ಬೀಳೋರು ಅಲ್ವಾ? ಇದು ಒಂದು ಕ್ಷೇತ್ರನ ತಗೊಂಡಾಗ ಇಲ್ಲಿ ನಾವು ಸಾಮಾನ್ಯವಾಗಿ ನಮ್ಮ ಶಕ್ತಿಗಿಂತ ಕಡಿಮೆ ಸಾಧನೆ ಮಾಡ್ತಾ ಇದ್ದೀವಿ ನೋಡಿ. ನಾವು ಪ್ರಪಂಚದ ಕೆಲವು ಅತ್ಯಂತ ಡೈನಮಿಕ್ ಇಂಡಸ್ಟ್ರಿಯಲ್ ಸೆಕ್ಟರ್ ನಲ್ಲಿ ಹಾಗೇನೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ತಗೊಂಡಾಗ ಸತತವಾಗಿ ಕಡಿಮೆ ಇನ್ವೆಸ್ಟ್ ಅನ್ನ ಮಾಡ್ತಾ ಇದೀವಿ. ಆದ್ರೆ ಯಾಕೆ? ನಿಜವಾಗಿ ನಮ್ಮನ್ನ ತಡಿತಾ ಇರೋದೇನು? ಉತ್ತರಗಳಿಗೋಸ್ಕರ ನಾವು ಅದ್ಭುತವಾದ ತಕ್ಷಶಿಲಾ ಇನ್ಸ್ಟಿಟ್ಯೂಷನ್, ಸಾರ್ಥಕ್ ಪ್ರಧಾನ್ ಮತ್ತೆ ಪ್ರಣಯ್ ಕೊಟಾಸ್ತಾನೆ ಅವರ ಇತ್ತೀಚಿನ ಪೇಪರ್ ಒಂದನ್ನ ನೋಡಿದೀವಿ. ಅದರಿಂದ ಬಂದಿರುವಂತಹ ಕೆಲವು ವಿಷಯಗಳನ್ನ ನಿಮ್ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ದೇಶಗಳು ಯಾಕೆ ಇನೋವೇಟ್ ಮಾಡ್ತವೆ ನೋಡಿ. ಇನೋವೇಟ್ ಅನ್ನ ಗ್ಯಾರಂಟಿ ಮಾಡೋ ಒಂದೇ ಒಂದು ವಿಷಯ ಅಲ್ಲ, ಬದಲಾಗಿ ಒಂದೇ ಸಮಯದಲ್ಲಿ ಮುಖ್ಯವಾಗುವ ಹಲವಾರು ವಿಷಯಗಳಿದೆ. ಒಂದು ಕಂಪನಿಯ ಲೀಡರ್ಶಿಪ್ ಏನ್ ಹುಡುಕ್ತಾ ಇದೆ ಅನ್ನೋದ್ರಿಂದ ಹಿಡಿದು ಅದರ ವರ್ಕ್ ಫೋರ್ಸ್ ನ ಕ್ವಾಲಿಟಿ, ಅಂದ್ರೆ ಉದ್ಯೋಗಿಗಳ ಗುಣಮಟ್ಟ, ಅದು ಯಾವ ನೆಟ್ವರ್ಕ್ ಅಲ್ಲಿ ಸೇರ್ಕೊಂಡಿದೆ ಅನ್ನುವರೆಗೂ ಕೂಡ. ಈ ಲಿಸ್ಟ್ ನ ತಗೊಂಡಾಗ ಕೇವಲ ಆರಂಭ ಅಷ್ಟೇ. ನಿಜ ಏನು ಅಂತಂದ್ರೆ ಈ ಫ್ಯಾಕ್ಟರ್ ಸಾಮಾನ್ಯವಾಗಿ ಒಂದಕ್ಕೊಂದು ಬೇರೆ ಬೇರೆ ರೀತಿಯಲ್ಲಿ ಪ್ರಭಾವ ಬೀರುತ್ತೆ ನೋಡಿ. ಪ್ರಣಯ್ ಮತ್ತೆ ಸಾರ್ಥಕ್ ಹತ್ರ ನಾವು ನೋಡಿದಾಗ ಒಂದು ಚಾರ್ಟ್ ಇದೆ, ಅದು ಫ್ಯಾಸಿನೇಟಿಂಗ್ ಆಗಿದೆ ಕೂಡ, ಆದ್ರೆ ಸ್ವಲ್ಪ ಕನ್ಫ್ಯೂಷನ್ ನ ಕೂಡ ತರಬಹುದು. ಅದು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಹೇಗೆಲ್ಲ ಒಟ್ಟಿಗೆ ಸೇರ್ಕೊಳ್ಳುತ್ತೆ ಅನ್ನೋದನ್ನ ಲಿಸ್ಟ್ ಮಾಡಿದೆ.
ಈಗ ಅವರು ಭಾರತಕ್ಕಿರುವ ಕೆಲವು ನಿರ್ದಿಷ್ಟವಾದ ಕಡಿಮೆ ಕನ್ಫ್ಯೂಸಿಂಗ್ ಆದ ಸಮಸ್ಯೆಗಳನ್ನ ತೋರಿಸ್ತಿದ್ದಾರೆ. ಆದ್ರೆ ಆ ಬೆದರಿಸುವಂತಹ ಸಂಪರ್ಕಗಳ ಜಾಲದಿಂದ, ಅಂದ್ರೆ ಇಂಟಿಮಿಡೇಟಿಂಗ್ ವೆಬ್ ಆಫ್ ಕನೆಕ್ಷನ್ಸ್ ಅಂತ ಹೇಳ್ತೀವಿ, ನಾವು ಒಂದು ವಿಷಯವನ್ನ ಕಲಿಬಹುದಾದ್ರೆ ಅದು ಇನೋವೇಷನ್ ವಿಷಯದಲ್ಲಿ ಸುಲಭವಾದ ಉತ್ತರಗಳಿಲ್ಲ ಅನ್ನೋದು. ನಮ್ಮನ್ನ ಇದ್ದಕ್ಕಿದ್ದ ಹಾಗೆ ಒಂದು R&D ಪವರ್ ಹೌಸ್ ಆಗಿ ಮಾಡಬಲ್ಲ ಒಂದೇ ಒಂದು ಇಂಗ್ರೀಡಿಯೆಂಟ್ ಇಲ್ಲ. ಯಾಕೆ ಅಂತಂದ್ರೆ ನಮ್ಮ ಪ್ರೋಗ್ರೆಸ್ ಅನ್ನ ಸಹಜವಾಗಿ ತಡೆಯೋ ಬೇರೆ ತುಂಬಾನೇ ವಿಷಯಗಳಿದೆ. ಫಾರ್ ಎಕ್ಸಾಂಪಲ್, ನಾವು ಹೆಚ್ಚು IIT-ಗಳನ್ನ ತೆರೆದ್ರೆ, ಆದ್ರೆ ಅವುಗಳ ಗ್ರಾಜ್ಯುಯೇಟ್ಸ್ ಅನ್ನ ನಾವು ಅಬ್ಸರ್ವ್ ಮಾಡಿ ಒಂದು ಇಂಡಸ್ಟ್ರಿಯಲ್ ಬೇಸ್ ಇಲ್ದಿದ್ರೆ ನಾವು ಕೇವಲ ಫಾರಿನ್ ಕಂಪನೀಸ್ಗೆ ಹೆಚ್ಚು ವರ್ಕರ್ಸ್ ಅನ್ನ ಸೃಷ್ಟಿಸದ ಹಾಗೆ ಆಗತ್ತೆ. ನೋಡಿ, ನಾವು ಡೀಪ್ ಟೆಕ್ ಕಂಪನಿಗಳಿಗೆ ಸಬ್ಸಿಡೀಸ್ ಮಾಡೋದಕ್ಕೆ ಗೌರ್ಮೆಂಟ್ ಸ್ಕೀಮ್ಸ್ ಅನ್ನ ತಗೊಂಡ್ ಬಂದ್ರೆ, ಆದ್ರೆ ಅದೇ ಕಂಪನಿಗಳು ಹಳೆ ಕಾಲದ ಈ ಲ್ಯಾಂಡ್ ಅಂಡ್ ಲೇಬರ್ಸ್ ಲಾ ಜೊತೆ ಸ್ಟ್ರಗಲ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಕೊನೆಗೆ ನಾವು ಸುಮ್ನೆ ತುಂಬಾ ಹಣವನ್ನ ವ್ಯರ್ಥ ಮಾಡದ ಹಾಗೆ ಆಗತ್ತಲ್ವಾ? ಈ ಪ್ರಶ್ನೆಯನ್ನ ನಿಭಾಯಿಸೋ ಒಂದು ಸ್ಮಾರ್ಟ್ ದಾರಿ ಅಂತಂದ್ರೆ ಒಂದು ಇನೋವೇಟಿವ್ ಎಕಾನಮಿಯನ್ನ ನಿರ್ಮಿಸಲು ಬೇಕಾಗುವ ಎಲ್ಲದರ ನಡುವೆ ಬೇರೆ ಬೇರೆ ಸಂಬಂಧಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋದು. ನೋಡಿ, ಬೇರೆ ವಿಷಯಗಳ ಜೊತೆ ಇದು ನಮ್ಗೆ ಪಾಯಿಂಟ್ಸ್ ಆಫ್ ಲೆವರೇಜ್ ಕಂಡು ಹಿಡಿಯೋದಕ್ಕೆ ಸಹಾಯ ಮಾಡತ್ತೆ. ಇದೆಲ್ಲದ್ರ ಜೊತೆಗೆ ಒಂದು ದೊಡ್ಡ ಚೈನ್ ರಿಯಾಕ್ಷನ್ಸ್ ಅನ್ನು ಕೂಡ ಶುರು ಮಾಡುತ್ತೆ. ಹಾಗೆ ಅವೆಲ್ಲ ಒಟ್ಟಾಗಿ ಇನೋವೇಷನ್ ಅನ್ನ ಅರಳಬೇಕಾದ್ರೆ ಒಂದು ಬೆಸ್ಟ್ ಆಪರ್ಚುನಿಟಿನೂ ಕೂಡ ಮಾಡ್ಕೊಡತ್ತೆ. ಹಾಗಾದ್ರೆ ನಮ್ಮನ್ನ ತಡಿತಾ ಇರೋದಾದ್ರೂ ಏನು? ನೋಡಿ, ಭಾರತ ಸಿಕ್ಕಿ ಹಾಕೊಂಡಿರೋ ಆ ಎಲ್ಲಾ ಕೆಟ್ಟು ಲೂಪ್ಗಳು ನಮ್ಮ ಇನೋವೇಟಿವ್ ಪೊಟೆನ್ಷಿಯಲ್ ಅನ್ನ ಕುಂಠಿತಗೊಳಿಸ್ತಾ ಇದೆ. ಈ ಸಮಸ್ಯೆಗಳು ನಾವು AI ಮಾಡೆಲ್ಸ್ ಅಥವಾ EVs ಮಾಡೋದಕ್ಕೆ ಆಗದಿರೋದಕ್ಕೂ ಮಾತ್ರ ಸೀಮಿತ ಅಲ್ಲ. ಇವು ನಮ್ಮ ಎಕನಾಮಿಗಳಲ್ಲಿರೋ ಇನ್ನೂ ಆಳವಾದ ಸಮಸ್ಯೆಗಳು. ಹಾಗೆ ತುಂಬಾ ಕಳಪೆ ಇನೋವೇಟಿವ್ ಸಾಮರ್ಥ್ಯ ಈ ಸಮಸ್ಯೆಗಳ ಇನ್ನೊಂದು ಲಕ್ಷಣ ಅಷ್ಟೇ. ಸಾಕಷ್ಟು ಇನ್ವೆಸ್ಟ್ಮೆಂಟ್ ಇಲ್ಲ, ಇನೋವೇಷನ್ಸ್ಗೆ ದುಡ್ಡು ಬೇಕು ಅಲ್ವಾ? ಹಾಗೆ ನಮ್ಮ ಭಾರತದ ಹತ್ರ ದುಡ್ಡು ಕೊಡೋದಕ್ಕೆ ಏನೂ ಇಲ್ಲ ಅಂತಾನೆ ಹೇಳ್ಬೋದು. ನೋಡಿ, ಇನೋವೇಟಿವ್ ಪ್ರಾಡಕ್ಟ್ಸ್ ನ ಸೃಷ್ಟಿ ಮಾಡ್ಬೇಕಾದ್ರೆ ನಮ್ಮ ಭಾರತದಲ್ಲಿ ಸುಲಭವಾಗಿ ಫೇಲ್ ಆಗ್ಬೇಕಾದ್ರೆ ಐಡಿಯಾಸ್ ನ ಸೃಷ್ಟಿ ಮಾಡೋರು ಅಥವಾ ದೊಡ್ಡ ಬೆಟ್ಸ್ ನ ಕಟ್ಟಬೇಕಾದ್ರೆ ಸಿದ್ಧವಾಗಿರೋರು, ಆಮೇಲೆ ತಾಳ್ಮೆಯಿಂದ ಕಾಯುವಂತಹ ಇನ್ವೆಸ್ಟರ್ಸ್ ಬೇಕು. ಅನ್ಫಾರ್ಚುನೇಟ್ಲಿ ಭಾರತ ಆ ಸಿಚುವೇಶನ್ ಅಲ್ಲಿ ಇಲ್ಲ. ರಿಯಾಲಿಟಿನ ನಾವು ನೋಡೋದಾದ್ರೆ ಭಾರತದ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ನೋಡಿ, 2011 ಮತ್ತೆ 12ರಲ್ಲಿ GDP-ಯ 27% ಇದ್ದಿದ್ದು 2020 ಹಾಗೂ 21ರ ಹೊತ್ತಿಗೆ 20% ಗಿಂತ ಕೆಳಗೆ ಬಂದಿದೆ. ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅನ್ನ ಆಕರ್ಷಣೆ ಮಾಡಬೇಕಾದ್ರೆ ನಮ್ಗಿರೋ ಅಸಾಮರ್ಥ್ಯ, ನಾನು ಮುಂಚೆ ನಿಮ್ಗೆ ಹೇಳ್ದ ಹಾಗೆ ಎಕನಾಮಿಯ ಅಕಿಲೀಸ್ ಹೀಲ್ ಆಗಿದೆ. ಅಂದ್ರೆ ನಮ್ಮ ಅತಿ ದೊಡ್ಡ ದೌರ್ಬಲ್ಯ ಅಂತ ಹೇಳ್ಬೋದು. ಇನೋವೇಷನ್ ಕೂಡ ಈ ಸಮಸ್ಯೆಯನ್ನ ಕಾಣಿಸ್ಕೊಳ್ಳೋ ಇನ್ನೊಂದು ಜಾಗ. ನಮ್ಮ ಒಟ್ಟಾರೆ ಇನ್ವೆಸ್ಟ್ಮೆಂಟ್ ಮಟ್ಟಗಳು ಕೂಡ ಕಡಿಮೆ ಆಗ್ತಿರೋ ಹಾಗೆ ಇನೋವೇಷನ್ ನಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಕಡಿಮೆ ಆಗುತ್ತೆ. ಹಾಗೇನೆ ನಮ್ಮ R&D ಸ್ಪೆಂಡಿಂಗ್ ಅಂದ್ರೆ ಸಂಶೋಧನೆ ಮತ್ತೆ ಅಭಿವೃದ್ಧಿ ಮೇಲಿನ ಖರ್ಚನ್ನ ನಾವು ನೋಡಿದಾಗ GDP-ಯ ಕೇವಲ 0.64% ಅಷ್ಟೇ ಇರೋದು. ಇದು ಚೈನಾನ ನಾವು ನೋಡೋದಾದ್ರೆ 2.4% ಇದೆ, ಜರ್ಮನಿಯಲ್ಲಿ 3.1% ಇದೆ, ಅಥವಾ ದಕ್ಷಿಣ ಕೊರಿಯಾನ ನೋಡಿದಾಗ ಅಟ್ಲೀಸ್ಟ್ 4.8% ಗಿಂತ ತುಂಬಾನೇ ಹಿಂದೆ ಇದೆ. ಹಾಗಾಗಿ ಹೆಚ್ಚು ವೈಬ್ರೆಂಟ್ ಆದ ಇನೋವೇಷನ್ ಎಕೋಸಿಸ್ಟಮ್ ಬೇಕಾದ್ರೆ ನಮ್ಗೆ ಸಾಮಾನ್ಯವಾಗಿ ಒಂದು ಉತ್ತಮ ಇನ್ವೆಸ್ಟ್ಮೆಂಟ್ ಎಕೋಸಿಸ್ಟಮ್ ಬೇಕು. ನಾವು ಏನು ಉತ್ತಮವಾಗಿ ಮಾಡ್ಬೋದು? ಈ ಪ್ರಶ್ನೆಗೆ ಹಲವಾರು ಉತ್ತರಗಳಿದೆ. ಹಾಗೆ ನಾವು ಅವುಗಳಲ್ಲಿ ಕೆಲವನ್ನ ಮುಂಚೆನೆ ಸೂಚನೆ ಮಾಡಿದೀವಿ. ಪ್ರಣಯ್ ಮತ್ತೆ ಸರ್ತಕ್ ಟ್ಯಾಕ್ಸೇಷನ್ ಅಂದ್ರೆ ತೆರಿಗೆ ವ್ಯವಸ್ಥೆಯ ಮೇಲೆ ಇರುವಂತಹ ಗಮನವನ್ನ ಹರಿಸೋದು. ಮೊದಲನೇದಾಗಿ, ನಾವು ನಿಜವಾಗ್ಲೂ ಕೂಡ ಹೆಚ್ಚು ಟ್ಯಾಕ್ಸಸ್ ಹಾಕ್ತಿವಿ ಅಲ್ವಾ? ಫಾರಿನ್ ಕಾರ್ಪೊರೇಷನ್ಸ್ ಅಲ್ಲಿ ನಾವು ನೋಡಿದಾಗ ಇದರ ಹೊಡೆತ ಹೆಚ್ಚು ಬೀಳತ್ತೆ. ಇನ್ನು ಸರ್ ಚಾರ್ಜಸ್ ಮತ್ತೆ ಸೀಸಸ್ ನ ಬಿಟ್ಟು ಟ್ಯಾಕ್ಸಸ್ ಅನ್ನ ನಾವು ನೋಡಿದಾಗ 40% ವರೆಗೂ ಕೂಡ ಹೋಗ್ಬೋದು. ನಮ್ಮ ಡೊಮೆಸ್ಟಿಕ್ ಫರ್ಮ್ಸ್ ಮೇಲೆ ಕೂಡ ಹೋಲಿಸಿದ್ರೆ ಹೆಚ್ಚು ಟ್ಯಾಕ್ಸಸ್ ಮೇಲೆ ಬೀಳತ್ತೆ. ಆದ್ರೆ ಕಂಪನಿಗಳು ಸ್ವಲ್ಪ ಹೆಚ್ಚು ಟ್ಯಾಕ್ಸಸ್ ಇದ್ರೂ ಸಹ ಅವು ಸ್ಟೇಬಲ್ ಆಗಿದ್ರೆ ಹೇಗೋ ಹೋಗೋ ದಾರಿಯನ್ನ ಕಂಡ್ಕೊಳ್ಬಹುದಿತ್ತು. ನಮ್ಮ ದೊಡ್ಡ ಸಮಸ್ಯೆ ಅಂತಂದ್ರೆ ನಮ್ಮ ಟ್ಯಾಕ್ಸ್ ಕಾನೂನುಗಳು ಸೃಷ್ಟಿಸಿರೋ ಪೂರ್ತಿ ಗೊಂದಲ ನಮ್ಮಲ್ಲಿ ನಿಖರವಲ್ಲದಿರುವಂತಹ ಕಾನೂನುಗಳಿರೋದು. ಅವು ಯಾವಾಗ್ಲೂ ಕೂಡ ಬದಲಾಗ್ತಾನೆ ಇರತ್ತೆ. ಇನ್ನು ಭಾರತೀಯ ಕಂಪನಿಗಳು ಯಾವಾಗ್ಲೂ ಕೂಡ ಬದಲಾಗೋ ರೇಟ್ಸ್ ಆಗಿರ್ಬೋದು, ಸೀಸಸ್ ಮತ್ತೆ ಸರ್ ಚಾರ್ಜಸ್ ನ ಒಂದು ಜಟಿಲವಾದ ಜಾಲದೊಂದಿಗೆ ಅಂದ್ರೆ ನೆಟ್ವರ್ಕ್ ದೊಂದಿಗೆ ಬಿಸ್ನೆಸ್ ಮಾಡ್ಬೇಕಾಗತ್ತೆ. ಇನ್ನು ಟ್ಯಾಕ್ಸ್ ರೇಟ್ಸ್ ಗಳು ಸಾಮಾನ್ಯವಾಗಿದೆ. ಈ ಕಾಂಪ್ಲಿಕೇಟೆಡ್ ಟ್ಯಾಕ್ಸೇಷನ್ ರಿಜಿಮೆಯನ್ನ ಪರಿಣಾಮಗಳಲ್ಲಿ ಒಂದು ಅಂತ ನೋಡೋದಾದ್ರೆ ಫ್ಲಿಪ್ಪಿಂಗ್ ಅನ್ನೋ ಒಂದು ವಿದ್ಯಮಾನ ಇದೆ. ಬೇಸಿಕಲಿ ಹಲವಾರು ಸ್ಟಾರ್ಟ್ಅಪ್ಸ್ ಗಳು ಸಿಂಗಾಪುರ್ ತರ ಫಾರಿನ್ ಜಾರಿಡಿಕ್ಷನ್ಸ್ ಗೆ ಮೂವ್ ಆಗ್ಬಿಡತ್ತೆ. ತಮ್ಮ ಇಂಟೆಲೆಕ್ಚುಯಲ್ ಪ್ರಾಪರ್ಟಿಯಿಂದ ಹಿಡಿದು ಮ್ಯಾನೇಜ್ಮೆಂಟ್ ವರೆಗೂ ಕೂಡ ಎಲ್ಲವನ್ನು ತೆಗೆದುಕೊಂಡು ಹೋಗ್ತಾರೆ. ಇನ್ನು ರಿಯಾಲಿಟಿಯಲ್ಲಿ ನೋಡೋದಾದ್ರೆ ಭಾರತದ ಯೂನಿಕಾರ್ನ್ಸ್ ನಲ್ಲಿ ಸುಮಾರು 56% ವಿದೇಶದಲ್ಲಿ ನೆಲೆಸ್ಕೊಂಡಿದೆ. ಯೂನಿಕಾರ್ನ್ಸ್ ಅಂತ ಅಂದ್ರೆ $1 ಬಿಲಿಯನ್ ಗಿಂತ ಹೆಚ್ಚು ಮೌಲ್ಯದ ಸ್ಟಾರ್ಟ್ಅಪ್ಸ್ ಅಂತ. ಅವರು ಸೃಷ್ಟಿಸಿರೋ ಈ ವ್ಯಾಲ್ಯೂನ ನಾವು ನೋಡಿದಾಗ ಅವರು ಜನರೇಟ್ ಮಾಡೋ IP ಮತ್ತೆ ಅವರು ರೇಸ್ ಮಾಡೋ ಕ್ಯಾಪಿಟಲ್ ಇದೆಲ್ಲ ಬೇರೆಯವರ ಬುಕ್ಸ್ ನಲ್ಲಿ ಕಾಣಿಸ್ಕೊಳ್ಳುತ್ತೆ. ನಮ್ಮ ಟ್ಯಾಲೆಂಟ್ ಅನ್ನ ನಾವು ಇಲ್ಲೇ ಉಳಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಯಾಕೆ? ಭಾರತದ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ನಾವು ನಮ್ಮ ಹೆಚ್ಚಿನ ಜನರನ್ನ ಸರಿಯಾಗಿ ಟ್ರೈನ್ ಮಾಡೋದ್ರಲ್ಲಿ
ಅಂದ್ರೆ ತರಬೇತಿ ನೀಡೋದ್ರಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ. ಅದಕ್ಕೋಸ್ಕರನೇ ನಮ್ಗೆ ಇಷ್ಟೊಂದು ತೀವ್ರವಾದ ಎಂಪ್ಲಾಯಬಿಲಿಟಿ ಕ್ರೈಸಿಸ್ ಇದೆ. ಎಂಪ್ಲಾಯಬಿಲಿಟಿ ಕ್ರೈಸಿಸ್ ಅಂತ ಅಂದ್ರೆ ಪದವಿ ಪಡೆದವರಲ್ಲಿ ಉದ್ಯೋಗಕ್ಕೆ ಬೇಕಾದ ಸ್ಕಿಲ್ಸ್ ಇಲ್ಲದೆ ಇರೋರು ಅಂತ. ನಮ್ಮ ಹೆಚ್ಚಿನ ಗ್ರಾಜ್ಯುಯೇಟ್ಸ್ ಹತ್ತಿರ ನಾವು ನೋಡಿದಾಗ ಭಾರತೀಯ ಇಂಡಸ್ಟ್ರಿಗೆ ಬೇಕಾದ ಸ್ಕಿಲ್ಸ್ಗಳೇ ಇಲ್ಲ. ವಾಸ್ತವವಾಗಿ ಅಂದ್ರೆ ರಿಯಾಲಿಟಿಯಲ್ಲಿ ನಾವು ನೋಡಿದಾಗ ನಮ್ಮ ಎಜುಕೇಶನ್ ಸಿಸ್ಟಮ್ ಅನ್ನ ಸಾರ್ಟಿಂಗ್ ಮಾಡೋದ್ರ ಒಂದು ಸುತ್ತಮುತ್ತ ಕಟ್ಟಲಾಗ್ತದೆ ಅಂತ. ಸಾರ್ಟಿಂಗ್ ಅಂದ್ರೆ ಬೇರ್ಪಡಿಸೋದು. ಇದರ ಮೂಲದಲ್ಲಿ ನಾವು ನೋಡಿದಾಗ IIT, JEE ತರದ ದೊಡ್ಡ ಭಾರತ ವ್ಯಾಪಿ ಪರೀಕ್ಷೆಗಳಲ್ಲಿದೆ. ಇದು ಭಾರತದ ಅತ್ಯುತ್ತಮ ಟ್ಯಾಲೆಂಟ್ ಅನ್ನ ಗುರುತಿಸೋದಕ್ಕೆ ಮಾಡಲ್ಪಟ್ಟಿದೆ ಅಂತಾನೆ ಹೇಳ್ಬೋದು. ನಮ್ಮ ಭಾರತದ ಅತ್ಯುತ್ತಮ ಟ್ಯಾಲೆಂಟ್ ಅನ್ನ ನಾವು ಐಡೆಂಟಿಫೈ ಮಾಡಾದ್ಮೇಲೆ ಅದರಲ್ಲಿ ಹೆಚ್ಚಿನವರು ಇಲ್ಲೇ ಉಳಿಸ್ಕೊಳ್ಳೋದಕ್ಕೆ ನಮ್ಗೆ ಆಗ್ತಿಲ್ಲ. ಫಾರ್ ಎಕ್ಸಾಂಪಲ್, ನ್ಯಾಷನಲ್ ಬ್ಯೂರೋ ಆಫ್ ಎಕನಾಮಿಕ್ ರಿಸರ್ಚ್ NBER ನ ಒಂದು ಇತ್ತೀಚಿನ ಸ್ಟಡಿ ಏನಂತ ಹೇಳುತ್ತೆ ಗೊತ್ತಾ? 2010 IIT JEE ಟಾಪ್ 1000 ಸ್ಕೋರ್ಸರ್ ಅಲ್ಲಿ 1/3 ಹೆಚ್ಚು ಜನರು ಈಗಾಗಲೇ ದೇಶ ಬಿಟ್ಟು ಹೋಗಿದ್ದಾರೆ ಅಂತ. ಟಾಪ್ 100 ಸ್ಕೋರ್ಸ್ ಅಲ್ಲಿ ಸುಮಾರು 2/3 ನಾವು ಬೇರೆಯವರನ್ನ ಟ್ಯಾಲೆಂಟ್ ಅನ್ನ ಅಟ್ರಾಕ್ಟ್ ಮಾಡೋದ್ರಲ್ಲಿ ಪೂಲ್ ಆಗ್ಬಿಟ್ಟಿದೀವಿ. OECD ದೇಶಗಳಿಗೆ ನಾವು ಅತಿ ಹೆಚ್ಚು ಹೈ ಸ್ಕಿಲ್ಡ್ ಎಮಿಗ್ರೆಂಟ್ಸ್ ಅನ್ನ ಕೊಡುಗೆಯಾಗಿ ಕೊಡ್ತಾ ಇದೀವಿ ಗೊತ್ತಾ? OECD ಅಂತಂದ್ರೆ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್ ಅಂತ. ಅದೇ ಸಮಯದಲ್ಲಿ ನಾವು ಬೇರೆ ದೇಶಗಳಿಂದ ಹೆಚ್ಚು ಕಡಿಮೆ ಯಾವುದೇ ಟ್ಯಾಲೆಂಟೆಡ್ ಎಕ್ಸ್ಪರ್ಟ್ಸ್ ಅನ್ನು ಕೂಡ ಅಟ್ರಾಕ್ಟ್ ಮಾಡ್ತಿಲ್ಲ. ಯಾಕೆ ಹೀಗೆ? ಮೊದಲನೇದಾಗಿ, ಭಾರತ ವಾಸಿಸಲು ಅಷ್ಟೊಂದು ಆಕರ್ಷಕವಾದ ಸ್ಥಳ ಅಲ್ಲ. ಕನಿಷ್ಠ ಪ್ರಪಂಚದಲ್ಲಿ ಎಲ್ಲ ಬೇಕಾದ್ರೂ ಸ್ವಾಗತಿಸಲ್ಪಡುವಂತಹ ಜನರಿಗೆ ನಮ್ಮಲ್ಲಿ ಕಳಪೆ ಜೀವನ ಮಟ್ಟ ಇದೆ, ಮತ್ತೆ ಸೀಮಿತವಾಗಿರುವಂತಹ ಅವಕಾಶಗಳು ಖಂಡಿತವಾಗ್ಲೂ ಇಲ್ಲ. ಅಷ್ಟೇ ಮುಖ್ಯವಾಗಿ ನಾವು ನೋಡೋದಾದ್ರೆ ಪೂರ್ ಎಜುಕೇಶನ್ ಸ್ಟ್ಯಾಂಡರ್ಡ್ಸ್ ನಮ್ಮದು ಅಷ್ಟೊಂದೇನು ಪ್ರೊಡಕ್ಟಿವ್ ಎಕನಾಮಿ ಅಲ್ಲ ಅನ್ನೋದನ್ನ ಇಲ್ಲಿ ತೋರ್ಸತ್ತೆ. ಹಾಗೆ ಪ್ರೊಡಕ್ಟಿವ್ ಎಕನಾಮಿ ಅಂತ ಬಂದಾಗ ಅತ್ಯಂತ ಪ್ರತಿಭಾವಂತ ಅಥವಾ ಕೌಶಲ್ಯವಾಗಿರುವಂತಹ ಭಾರತೀಯರು ಬೆಳಿಬೇಕಾದ್ರೆ ಅವ್ರಿಗೆ ದೊಡ್ಡ ಸಂಖ್ಯೆಯ ಸ್ಕಿಲ್ಡ್ ವರ್ಕರ್ಸ್ ನ ಅಂದ್ರೆ ಒಂದು ಬೇಸ್ ಏನಿರುತ್ತೆ ಅದು ಒಂದು ಆಧಾರ ಬೇಕು ಅಲ್ವಾ? ಇಲ್ಲಿ ನೋಡಿದಾಗ ಆತರ ಏನು ಕೂಡ ಸಿಗಲ್ಲ. ಹಾಗೇನೆ ಪ್ರತಿಭಾವಂತರ ವಿಷನ್ ಮತ್ತೆ ಟ್ಯಾಲೆಂಟ್ಸ್ ಅನ್ನ ಕಾರ್ಯರೂಪಕ್ಕೆ ತರಬೇಕಾದ್ರೆ ಭಾರತದಲ್ಲಿ ಅದು ಇಲ್ವೇ ಇಲ್ಲ. ಥಿಯರಾಟಿಕಲಿ ಪ್ರಪಂಚದ 2ನೇ ಅತಿ ದೊಡ್ಡ ವರ್ಕ್ ಫೋರ್ಸ್ ಆಗಿದ್ರೂ ಸಹ ಇಲ್ಲಿ ಏನು ಸಿಗ್ತಾ ಇಲ್ಲ. ಉದಾಹರಣೆಗೆ ನೀವೇ ಯೋಚನೆ ಮಾಡಿ, ಯುನೈಟೆಡ್ ಸ್ಟೇಟ್ಸ್ ನ ವರ್ಕರ್ಸ್ ಭಾರತೀಯ ವರ್ಕರ್ಸ್ ಗಿಂತ 9 ಪಟ್ಟು ಹೆಚ್ಚು ಪ್ರೊಡಕ್ಟಿವ್ ಆಗಿದ್ದಾರೆ. ಇನ್ನು ಚೈನಾದ ವರ್ಕರ್ಸ್ ಕೂಡ 2 ಪಟ್ಟು ಹೆಚ್ಚು ಪ್ರೊಡಕ್ಟಿವ್ ಆಗಿದ್ದಾರೆ. ಇನ್ನ ನಮ್ಮ ಪೂರ್ ಹ್ಯೂಮನ್ ರಿಸೋರ್ಸಸ್ ನಾವು ನೋಡಿದಾಗ ನಮ್ಮ ಜನರು ಮಾಡಬಹುದಾದ ಇನೋವೇಟಿವ್ ಕೆಲಸಕ್ಕೆ ಒಂದು ದೊಡ್ಡ ಅಡ್ಡಿಯಾಗಿದೆ ಅಲ್ವಾ? ನಮ್ಮ ಬಿಸ್ನೆಸ್ ನ ಬೆಳೆಯೋದಕ್ಕೆ ನಾವು ಕಷ್ಟಪಡಿಸ್ತಿದೀವಿ ನೋಡಿ. ನಮ್ಮ ಅತ್ಯಂತ ಗೊಂದಲವಾಗಿರೋ ಸಮಸ್ಯೆಗಳಲ್ಲಿ ನಾವು ನೋಡಿದಾಗ ಒಂದು ಅಂತಂದ್ರೆ ಭಾರತೀಯ ಬಿಸ್ನೆಸಸ್ ಸ್ಕೇಲ್ ಆಗೋದೇ ಇಲ್ಲ. ನಾವು ಇದ್ರ ಬಗ್ಗೆ ಕಳೆದ ವಾರ ಹೆಚ್ಚು ವಿವರವಾಗಿ ಕೂಡ ಮಾತಾಡಿದೀವಿ ಅಲ್ವಾ? ಭಾರತೀಯ MSMEಗಳು ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಪಡ್ತಿರುವಂತಹ ಕಷ್ಟಗಳ ಬಗ್ಗೆ ಮಾತಾಡಬೇಕಾದ್ರೆ ರೀಕ್ಯಾಪ್ ಮಾಡೋದಾದ್ರೆ ನಮ್ಮ ಪಾಲಿಸೀಸ್ ಆಗಿರ್ಬೋದು ಬಿಸ್ನೆಸ್ ಗಳಿಗೆ ತೀವ್ರವಾಗಿ ಪ್ರತಿಕೂಲ ಆಗಿದೆ ನೋಡಿ. ನಮ್ಮ ಲೇಬರ್ ರೆಗ್ಯುಲೇಷನ್ಸ್ ಏನಿದೆ ಬಿಸ್ನೆಸ್ ಮೇಲೆ ತೀವ್ರವಾದ ಹೊರೆ ಆಗ್ತಿದೆ ಅಲ್ವಾ? ಫಾರ್ ಎಕ್ಸಾಂಪಲ್, ಒಂದು ಫ್ಯಾಕ್ಟರಿಯಲ್ಲಿ ಎಷ್ಟು ಉಗುಳಬೇಕಾಗಿರೋ ಪಾತ್ರೆಗಳು ಇರಬೇಕು ಅನ್ನೋದಕ್ಕಿಂತ ಹಿಡಿದು ವರ್ಕರ್ಸ್ಗೆ ಎಷ್ಟು ಬಟ್ಟೆ ಒದಗಿಸಿ ಕೊಡುವಂತಹ ಹಗ್ಗಗಳನ್ನ ಒದಗಿಸಬೇಕು ಅನ್ನೋವರೆಗೂ ಕೂಡ ಎಲ್ಲವನ್ನು ಮೈಕ್ರೋ ಮ್ಯಾನೇಜ್ ಮಾಡುವ ಪ್ರಾವಿಷನ್ಸ್ ಗಳನ್ನ ಇಟ್ಕೊಂಡಿರ್ತಾರೆ. ಇನ್ನು ಹೈರಿಂಗ್ ಮತ್ತೆ ಫೈರಿಂಗ್ ಅಂತ ಬಂದಾಗ ಮುಖ್ಯವಾದ ಮ್ಯಾನೇಜ್ಮೆಂಟ್ ನಿರ್ಧಾರಗಳನ್ನ ಈ ಸ್ಥಳೀಯ ಲೇಬರ್ ಅಫಿಷಿಯಲ್ಸ್ ಹತ್ರ ಕೇಳಿ ಮಾಡ್ಕೊಳ್ಬೇಕು. ಇವು ಭಾರತೀಯ ಬಿಸ್ನೆಸ್ ಗಳಿಗೆ ಅನ್ವಾಂಟೆಡ್ ಹೆಡ್ಏಕ್ಸ್ ಅಂತಾನೆ ಹೇಳ್ಬೋದು. ಇದೆಲ್ಲನೂ ಕೂಡ ಕ್ರಿಯೇಟ್ ಮಾಡುತ್ತೆ. ಹಾಗೆ ಎಷ್ಟು ಪ್ರೊಡಕ್ಟಿವ್ ಆಗಿದೆ ಅನ್ನೋದನ್ನು ಕೂಡ ಕಡಿಮೆ ಮಾಡುತ್ತೆ. ಭಾರತದ ಹಲವು ಸ್ಟಾರ್ಟ್ಅಪ್ಸ್ ಗಳು ಸರಳವಾದ ಸವಾಲುಗಳಿಗೆ ಎಕ್ಸೆಸ್ ಲೇಬರ್ ಅನ್ನ ತರುವುದರ ಒಂದು ಸುತ್ತಮುತ್ತ ಕಟ್ಟಲ್ಪಡ್ತಾ ಇದೆ. ಬಹುಶಃ ಭಾರತೀಯ ಬಿಸ್ನೆಸ್ ಗಳ ಮೇಲೆ ಪ್ರೊಡಕ್ಟಿವಿಟಿ ಇರುವಂತಹ ಹೊರೆಗಳಾಗಿರ್ಬೋದು ಇದನ್ನ ಕಾಂಪನ್ಸೇಟ್ ಮಾಡೋದಕ್ಕೆ ಮತ್ತೆ ಇಂಟರ್ನಲ್ ಟ್ರೇಡ್ ಇಂದ ದೂರ ಇದೀವಿ ಅನ್ನೋದನ್ನ ತೋರ್ಸೋದಕ್ಕೆ ಇದು ಒಂದು ಎಕ್ಸಾಂಪಲ್ ಆಗಿ ಕೊಡತ್ತೆ ನೋಡಿ. ಕೌಂಟರ್ ಪ್ರೊಡಕ್ಟಿವ್ ಆಗಿದೆ ಬಿಸ್ನೆಸ್ ಗಳು ಇಂಟರ್ನಲ್ ಮಾರ್ಕೆಟ್ಸ್ ಅನ್ನ ಆಕ್ಸೆಸ್ ಮಾಡಬೇಕಾದ್ರೆ ಅಥವಾ ಮಾಡಲಾಗದೆ ಇರಬೇಕಾದ್ರೆ ಅವು ಹೆಚ್ಚು ಇನೋವೇಟ್ ಮಾಡಲು ಪ್ರೋತ್ಸಾಹ ಕೊಡುತ್ತೆ ಅಲ್ವಾ? ಹಲವಾರು ಕಾರಣಗಳಿಂದ ಅವು ಹೆಚ್ಚು ಸ್ಪರ್ಧೆಯನ್ನ ಎದುರಿಸ್ತಾ ಇದೆ. ಹಾಗೆ ಹೆಚ್ಚು ಬಿಸ್ನೆಸ್ ಗಳ ಜೊತೆ ಇಂಟ್ರಾಕ್ಟ್ ಕೂಡ ನಡೆಸುತ್ತೆ. ಇನ್ನು ಉತ್ತಮ ಬಿಸ್ನೆಸ್ ಪ್ರಾಕ್ಟೀಸ್ ಅನ್ನ ಕಲಿಬಹುದು. ಅವು ಯಶಸ್ವಿ ಆಯ್ತು ಅಂತ ಇಟ್ಕೊಳ್ಳಿ, ಲಾಭ ಗಳಿಸಲು ದೊಡ್ಡ ಮಾರುಕಟ್ಟೆನೆ ಸಿಗತ್ತೆ. ಬದಲಾಗಿ ಒಂದು ಪಾಲಿಸಿಯ ವಿಷಯವಾಗಿ ನಾವು ನೋಡೋದಾದ್ರೆ ನಾವು ಫಾರಿನ್ ಮಾರ್ಕೆಟ್ಸ್ ಇಂದ ದೂರನೇ ಸರಿದಿದ್ದೀವಿ. ರಿಯಾಲಿಟಿಯಲ್ಲಿ ಪ್ರಪಂಚದ ಯಾವುದೇ ಪ್ರಮುಖ ಎಕನಾಮಿಗೆ ಹೋಲಿಸಿದ್ರೆ ನಮ್ಮಲ್ಲಿ ಅತಿ ಹೆಚ್ಚು ಟ್ರೇಡ್ ಬ್ಯಾರಿಯರ್ಸ್ ಇದೆ. ಭಾರತೀಯ ಬಿಸ್ನೆಸಸ್ ಕೇವಲ ಭಾರತದ ಸಣ್ಣ ಸೆಗ್ಮೆಂಟ್ಸ್ಗಾಗಿ ಮಾತ್ರ ಅಲ್ಲ, ಇದು ಗ್ಲೋಬಲಿ ರಿಲೆವೆಂಟ್ ಇನೋವೇಷನ್ಸ್ಗೆ ಸರಿಯಾದ ದಾರಿನೇ ಇಲ್ಲ. ರಿಸರ್ಚ್ ಎಕೋಸಿಸ್ಟಮ್ ಕೊರತೆ ನೋಡಿ. ರಿಸರ್ಚ್ ಅನ್ನ ಉತ್ತೇಜಿಸಲ್ಬದ್ದ ಒಂದು ಫೋಕಸ್ಡ್ ಆದ ಪಾಲಿಸಿಸ್ ಗುಂಪು ನಮ್ಮಲ್ಲಿ ಇಲ್ವೇ ಇಲ್ಲ. ಟ್ಯಾಕ್ಸ್ ಬ್ರೇಕ್ಸ್ ಅನ್ನ ಪರಿಗಣಿಸಬೇಕಾದ್ರೆ ಪ್ರಪಂಚದಾದ್ಯಂತ
ಸರ್ಕಾರಗಳು ಪ್ರೈವೇಟ್ R&D ಅನ್ನ ಎಂಕರೇಜ್ ಮಾಡೋದಕ್ಕೆ ಟ್ಯಾಕ್ಸ್ ಬ್ರೇಕ್ಸ್ ಅನ್ನ ಕೊಡುತ್ತೆ. ಭಾರತ ಇದನ್ನ ಹಿಂದೆ ಚೆನ್ನಾಗಿ ಮಾಡಿತ್ತು ಕೂಡ. ನಾವು 2016ರವರೆಗೆ ನೋಡಿದಾಗ ರಿಸರ್ಚ್ ಮೇಲೆ ಖರ್ಚು ಮಾಡಿದ ಯಾವುದೇ ಹಣದ ಮೇಲೆ 200% ಡಿಡಕ್ಷನ್ ಅನ್ನ ಕೊಡ್ತೀವಿ ಅಂತ ಅಂದ್ರು. ಮತ್ತೆ ಈ ರಿಪೋರ್ಟ್ಗಳು ಹೇಳ್ದ ಹಾಗೆ ಮತ್ತೆ ಸ್ಟಡಿ ಹೇಳ್ದಾಗೆ ತೋರಿಸಿದ್ದೆಲ್ಲನೂ ಕೂಡ ಅದೇ ರೀತಿಯಾಗಿತ್ತು. ಈ ಬ್ರೇಕ್ಸ್ ರಿಸರ್ಚ್ ಅನ್ನ ಉತ್ತೇಜಿಸೋದ್ರಲ್ಲಿ ನಿಜವಾಗಿಯೂ ಕೂಡ ಎಫೆಕ್ಟಿವ್ ಆಗಿತ್ತು ಅಂತ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ನಾವು ಇದನ್ನ 100%ಗೆ ಇಳಿಸಿದೀವಿ. ಬೇರೆ ದೇಶಗಳು ವಿರುದ್ಧ ದಿಕ್ಕಿನಲ್ಲಿ ಸಾಗ್ತಾ ಇದೆ. ನಾವು R&D ಟ್ಯಾಕ್ಸ್ ಬ್ರೇಕ್ಸ್ ಅನ್ನ ಕಡಿಮೆ ಮಾಡ್ದಾಗೆಲ್ಲನೂ ಕೂಡ, ಅಂದ್ರೆ ಉದಾಹರಣೆಗೆ ಚೈನಾ ತನ್ನ 1000 ಟ್ಯಾಲೆಂಟ್ಸ್ ಪ್ರೋಗ್ರಾಮ್ ತರದ ಕಾರ್ಯಕ್ರಮಗಳನ್ನ ಹೆಚ್ಚಿಸ್ತಾ ಇದೆ. ಈ ಪ್ರೋಗ್ರಾಮ್ 2016ರಿಂದ 2021ರ ನಡುವೆ 7,000 ರಿಸರ್ಚರ್ಸ್ ಫಾರಿನ್ ಯೂನಿವರ್ಸಿಟೀಸ್ ಇಂದ ವಾಪಸ್ಸನ್ನ ತಗೊಂಡ್ ಬಂತು. ಇದು ಚೈನಾದ ರಿಸರ್ಚ್ ಎಕೋಸಿಸ್ಟಮ್ ಅನ್ನ ಗಣನೀಯವಾಗಿ ಸುಧಾರಣೆ ಮಾಡ್ತು. ಅದೇ ಸಮಯದಲ್ಲಿ ಚೈನಾದ ರಿಸರ್ಚ್ ಅನ್ನ ಪ್ರಪಂಚದ ಉಳಿದ ಭಾಗಗಳೊಂದಿಗೂ ಕೂಡ ಲಿಂಕ್ ಮಾಡ್ತು. ನಮ್ಮಲ್ಲಿ ಈ ತರದ ಪ್ರೋಗ್ರಾಮ್ಸ್ಗೆ ಬೇಕಾಗಿರುವಂತಹ ಫೌಂಡೇಶನ್ಸೇ ಇಲ್ಲ. ನಮ್ಮ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಹೆಚ್ಚಾಗಿ ಸ್ಟ್ಯಾಂಡ್ ಅಲೋನ್ ಗವರ್ಮೆಂಟ್ ಲ್ಯಾಬ್ಸ್ ಆಗಿದೆ. ಅವು ಯೂನಿವರ್ಸಿಟೀಸ್ ಇಂದ ಬೇರ್ಪಟ್ಟಿದೆ ಕೂಡ. ಭಾರತದ ಹೆಚ್ಚಿನ R&D ಇನ್ವೆಸ್ಟ್ಮೆಂಟ್ಸ್ ಇಲ್ಲದೆ ಹೋಗುತ್ತೆ ನೋಡಿ. US ಅಲ್ಲಿ ನಾವು ನೋಡಿದಾಗ ಅಕಾಡೆಮಿಯಾ ಫೆಡರಲ್ R&D ಫಂಡಿಂಗ್ 30% ಪಡೆಯುತ್ತೆ. ಭಾರತದಲ್ಲಿ ಕೇವಲ 5% ಉಳಿದಿದ್ದು, ಅಂದ್ರೆ ಗವರ್ಮೆಂಟ್ ಏಜೆನ್ಸಿಗೆ ಹೋಗುತ್ತೆ. ಹಾಗೇನೆ ಅವು ತುಂಬಾ ಕಡಿಮೆ ಆಗಿದೆ. ತಮ್ಮದೇ ಆದ ರಿಸರ್ಚ್ ಅನ್ನ ಇನ್ ಹೌಸ್ ಆಗಿ ನಡೆಸ್ತಾ ಇದೆ. ಕಾಂಪಿಟೇಟಿವ್ ಗ್ರಾಂಟ್ಸ್ ಅಥವಾ ಎಕ್ಸ್ಟರ್ನಲ್ ಕೊಲಾಬ್ರೇಷನ್ಸ್ ಇಲ್ಲದೆ ಭಾರತೀಯ ಇಂಡಸ್ಟ್ರಿ ಕೂಡ ಈ ಸಿಸ್ಟಮ್ ಇಂದ ಕಟ್ ಆಫ್ ಆಗ್ತಾ ಇದೆ. ಇದರ ಮೇಲೆ ಒಂದು ಚೆರಿ ಇದ್ದ ಹಾಗೆ ನಮ್ಮ ಪೇಟೆಂಟ್ ಸಿಸ್ಟಮ್ ಕೂಡ ಕೊನೆಯದಾಗಿ ಒಳ್ಳೆಯ ರಿಸರ್ಚ್ ಬೆಳಿಬೇಕಾದ್ರೆ ಜನರು ತಮ್ಮ ರಿಸರ್ಚ್ ನ ಈ ಫಲಗಳನ್ನ ಗರಿಷ್ಠವಾಗಿ ಬಳಸ್ಕೊಳ್ಬೇಕಾದ್ರೆ ಸಹಾಯ ಮಾಡುವಂತಹ ಪಾಲಿಸೀಸ್ ಇರಬೇಕು ಅಂತ ನಿರೀಕ್ಷೆ ಮಾಡ್ತೀರಿ ಅನ್ನೋದು ಭಾರತ ಕೂಡ ಕೊಡ್ತಾ ಇಲ್ಲ. 2005ರವರೆಗೆ ನಾವು ನೋಡಿದಾಗ ಭಾರತ ಪ್ರೊಡಕ್ಟ್ ಪೇಟೆಂಟ್ಸ್ ಅನ್ನ ಗುರುತಿಸಲೇ ಇಲ್ಲ ಗೊತ್ತಾ. ಇನ್ನು ಪ್ರೊಡಕ್ಟ್ ಪೇಟೆಂಟ್ಸ್ ಅಂತಂದ್ರೆ ಒಂದು ನಿರ್ದಿಷ್ಟವಾದ ಹೊಸ ವಸ್ತುವಿನ ಮೇಲೆ ಸಿಗುವಂತಹ ರೈಟ್ಸ್. ಇದು ಬಿಸ್ನೆಸ್ ಗಳನ್ನ ಹೊಸ ಪ್ರಾಡಕ್ಟ್ ಸೃಷ್ಟಿ ಮಾಡೋದ್ರಿಂದ ಹಿಡಿದು ಡಿಸ್ಕರೇಜ್ ಮಾಡತ್ತೆ. ಅಂದಿನಿಂದ ನಾವು ಬಹಳ ದೂರ ಬಂದಿದ್ರೂ ಸಹ ನಮ್ಮ ಪೇಟೆಂಟ್ ಸಿಸ್ಟಮ್ಗೆ ಈಗಲೂ ಕೂಡ ದುರ್ಬಲವಾಗಿದೆ. ನಮ್ಮಲ್ಲಿ ಸಾಕಷ್ಟು ಪೇಟೆಂಟ್ ಎಕ್ಸಾಮಿನರ್ಸ್ ಇಲ್ಲ. ಇರುವಂತಹ ಕೆಲವರಲ್ಲಿ ಎಕ್ಸ್ಪರ್ಟೈಸ್ ಕೊರತೆ ಇದೆ. ಇದು ಪರಿಣಾಮವಾಗಿ ನಾವು ನೋಡಿದಾಗ ಭಾರತದಲ್ಲಿ ಪೇಟೆಂಟ್ ಎಕ್ಸಾಮ್ಸ್ಗಳು 5 ವರ್ಷಗಳವರೆಗೆ ಸಮಯವನ್ನ ತಗೊಳುತ್ತೆ. ಇದು ಗ್ಲೋಬಲ್ ಬೆಸ್ಟ್ ಗಿಂತ, ಅಂದ್ರೆ ಪ್ರಪಂಚದಲ್ಲಿ ಅತ್ಯುತ್ತಮವಾಗಿರೋದಕ್ಕಿಂತ ದುಪ್ಪಟ್ಟಿಯಾಗಿ ಹೆಚ್ಚಾಗಿದೆ ನೋಡಿ. ಪೇಟೆಂಟ್ ಡಿಸ್ಪ್ಯೂಟ್ಸ್ ಗಳನ್ನ ನಾವು ನೋಡಿದಾಗ ಈ ಒಂದು ಒಳ್ಳೆಯ ಸಿಸ್ಟಮ್ ಕೂಡ ಇಲ್ಲ ಅಂತ ಗೊತ್ತಾಗುತ್ತೆ. ಪೇಟೆಂಟ್ ಡಿಸ್ಪ್ಯೂಟ್ಸ್ ಗಳನ್ನ ಹ್ಯಾಂಡಲ್ ಮಾಡೋದಕ್ಕೆ ನಮ್ಮಲ್ಲಿ ಮೊದಲು ಒಂದು ಅಪೇಲೇಟ್ ಬೋರ್ಡ್ ಇರ್ತಿತ್ತು. ಆದ್ರೆ ಈಗ ಅಷ್ಟೊಂದು ಚೆನ್ನಾಗಿ ಕೆಲಸ ಮಾಡುವಂತಹ ಸಿಸ್ಟಮೇ ಇಲ್ಲ. 2021ರಲ್ಲಿ ನಾವು ನೋಡಿದಾಗ ಇದನ್ನ ಕಂಪ್ಲೀಟ್ ಆಗಿ ರದ್ದುಗೊಳಿಸಲಾಯಿತು. ಯಾಕೆ ಅಂದ್ರೆ ನಮ್ಗೆ ಬೇಕಾದ ಮೆಂಬರ್ಸ್ ಅಥವಾ ಎಕ್ಸ್ಪರ್ಟ್ಸ್ ಅನ್ನ ನೇಮಕ ಮಾಡೋದ್ರಲ್ಲಿ ಕಷ್ಟಪಡ್ತಿದೀವಿ ಅಂತ. ಈಗ ಎಲ್ಲವೂ ಕೂಡ ತುಂಬಿ ತುಳುಕ್ತಿರುವಂತಹ ಹೈಕೋರ್ಟ್ಸ್ಗೆ ಹೋಗ್ತಿದೆ. ಆದ್ರೆ ಅದ್ ಎಷ್ಟು ಉತ್ತಮವಾಗಿದೆ ಅಂತ ಗೊತ್ತಾಗ್ತಿಲ್ಲ ನೋಡಿ. ಇದೆಲ್ಲ ನಮ್ಮನ್ನ ಎಲ್ಲಿ ತಂದು ನಿಲ್ಲಿಸ್ತಿದೆ. ಭಾರತದ ಇನೋವೇಷನ್ ಸಮಸ್ಯೆಗಳು ಕೇವಲ ಅದರ ಸ್ಟಾರ್ಟ್ಅಪ್ಸ್ ಗಳ ಸಮಸ್ಯೆ ಅಲ್ಲ, ಅದು ನಮ್ಮ ಇನೋವೇಷನ್ ಎಕೋಸಿಸ್ಟಮ್ ನ ಡಿಸೈನ್ ನಲ್ಲಿ ಇನ್ನೂ ಕೂಡ ಆಳವಾದ ಸಮಸ್ಯೆಗಳ ಒಂದು ಲಕ್ಷಣ ಅಷ್ಟೇ. ಇನೋವೇಷನ್ ಒಂದು ವ್ಯಾಕ್ಯೂಮ್ ನ ಅರಳಿಸೋದಿಲ್ಲ. ಅದಕ್ಕೆ ಫಲವತ್ತಾದ ನೆಲ ಬೇಕು. ಪೇಟೆಂಟ್ ಕ್ಯಾಪಿಟಲ್ ಪಾಲಿಸಿ, ಕನ್ಸಿಸ್ಟೆನ್ಸಿ, ಸ್ಕಿಲ್ಡ್ ಪೀಪಲ್, ಓಪನ್ ಮಾರ್ಕೆಟ್ಸ್ ಮತ್ತು ಪರಸ್ಪರ ಮಾತಾಡುವಂತಹ ರಿಸರ್ಚ್ ಎಕೋಸಿಸ್ಟಮ್ ಇರಬೇಕು. ಈಗ ಸದ್ಯಕ್ಕೆ ಆ ಇಂಗ್ರೀಡಿಯೆಂಟ್ಸ್ ಇಲ್ಲ, ಮತ್ತೆ ಹೊಂದಾಣಿಕೆ ಕೂಡ ಆಗ್ತಿಲ್ಲ. ಹಾಗೇನೆ ನಮ್ಮದೇ ಒಂದು ಸಿಸ್ಟಮ್ ಗಳಿಂದ ಗೊಂದಲಮಯ ಆಗ್ತಾ ಇದೆ. ಇದೆಲ್ಲ ಹೀಗಿರ್ಬೇಕಾದ್ರೆ IIT ಅಥವಾ ಸ್ಟಾರ್ಟ್ ಅಪ್ ಸಬ್ಸಿಡಿ ತರ ಸಣ್ಣ ಪುಟ್ಟ ಈ ಸ್ಮಾಲ್ ಫಿಕ್ಸಸ್ ನಾವು ನೋಡಿದಾಗ ಸಿಚುವೇಶನ್ ಅನ್ನ ಬದಲಾಯಿಸುವ ಸಾಧ್ಯತೆ ಕಡಿಮೆ ಇದೆ. ಹಾಗಾಗಿ ನಮ್ಮ ಕಾಮರ್ಸ್ ಮಂತ್ರಿ ನಮಗೆ ಹೆಚ್ಚು ಇನೋವೇಷನ್ ಬೇಕು ಅಂತ ಹೇಳೋದು ಸರಿ ಅಂತ ಹೇಳ್ಬೋದು. ಆದ್ರೆ ಸ್ಟಾರ್ಟ್ಅಪ್ಸ್ ಮತ್ತೆ ಹೆಲ್ದಿ ಐಸ್ ಕ್ರೀಮ್ ಪ್ಲಾನ್ಸ್ ಗಳನ್ನ ಕೈ ಬಿಡುವುದರ ಸಾಧನೆ ಆಗೋದಿಲ್ಲ. ಅದಕ್ಕೆ ಇನೋವೇಷನ್ ಅನ್ನ ಏನ್ ಸೃಷ್ಟಿ ಮಾಡಬೇಕು ಮತ್ತೆ ಅಲ್ಲಿ ತಲುಪುವ ಹಾಗೆ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗತ್ತೆ ನೋಡಿ. ಈಗ ಮುಂದಿನ ಸ್ಟೋರಿಯಲ್ಲಿ ಡೆಲಿವರಿ ಇಕಾಮ್ ಎಕ್ಸ್ಪ್ರೆಸ್ ಅನ್ನ ತನ್ನ ಕಾರ್ಟ್ಗೆ ಹಾಕೊಂಡಿದೆ. ಹೌದು, ಡೆಲಿವರಿ ಇದೀಗ ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯವನ್ನ ಅನೌನ್ಸ್ ಮಾಡ್ತಿದೆ ನೋಡಿ. ಅದು ತನ್ನ ಪ್ರಮುಖ ಕಾಂಪಿಟೇಟರ್ ಆರ್ಕ್ ರೈವಲ್ ಇಕಾಮ್ ಎಕ್ಸ್ಪ್ರೆಸ್ ಅನ್ನ 1,407 ಕೋಟಿ ರೂಪಾಯಿಗೆ ಕ್ಯಾಶ್ ಕೊಟ್ಟು ಅಕ್ವೈರ್ ಮಾಡ್ಕೊಳ್ತಿದೆ. ಇದು ದೊಡ್ಡ ವಿಷಯ. ಯಾಕೆ ಅಂತಂದ್ರೆ ಇದು ನಿಜವಾಗ್ಲೂ ಒಂದು ಸಣ್ಣ ಡೀಲ್ ಅನ್ನೋ ಕಾರಣಕ್ಕೆ. ಏನಿದು ಗೊಂದಲ ಅಂತ ಕೇಳ್ತೀರಾ? ಹೇಳ್ತೀನಿ ಕೇಳಿ. ಒಂದು ವರ್ಷಕ್ಕಿಂತ ಕಡಿಮೆ ಸಮಯದ ಹಿಂದೆ ನಾವು ನೋಡಿದಾಗ ಇಕಾಮ್ ಎಕ್ಸ್ಪ್ರೆಸ್ ನ ವ್ಯಾಲ್ಯೂಯೇಷನ್ ಅಂದ್ರೆ ಮೌಲ್ಯ 7,300 ಕೋಟಿ ಇತ್ತು. ರಿಯಾಲಿಟಿಯಲ್ಲಿ ಅದು IPOಗೆ ಬರೋದಕ್ಕೆ ತಯಾರಿ ಮಾಡ್ಕೊಳ್ತಿತ್ತು. IPO ಅಂತಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಕಂಪನಿ ಮೊದಲ ಬಾರಿಗೆ ಷೇರು ಮಾರುಕಟ್ಟೆಗೆ ಬರೋದು. ಆದ್ರೆ ಈಗ ಆ ಬೆಲೆಯ 1/5 ಭಾಗಕ್ಕೆ ಅದನ್ನ
ಕೊಂಡ್ಕೊಳ್ಳಲಾಗ್ತಿದೆ. ಇದು ಸುಮ್ಮನೆ ಇನ್ನೊಂದು ಅಕ್ವಿಸಿಷನ್ ಅಲ್ಲ, ಇದು ದೇಶದ ಅತಿ ದೊಡ್ಡ ಲಾಜಿಸ್ಟಿಕ್ ಪ್ಲೇಯರ್ಸ್ ಅಲ್ಲಿ ಒಬ್ರು ಅಂತ ಹೇಳ್ಬೋದು. ತಮ್ಮ ಕಾಂಪಿಟೇಟರ್ಸ್ ಅನ್ನ ಪೆನೀಸ್ ಆನ್ ದಿ ಡಾಲರ್ಸ್ಗೆ ಅಂದ್ರೆ ತುಂಬಾನೇ ಕಡಿಮೆ ಬೆಲೆಗೆ ಕೊಂಡ್ಕೊಳ್ತಿರೋದು. ಈ ಕಳೆದ 1 ವರ್ಷದಲ್ಲಿ ಏನ್ ಬದಲಾಗಿದೆ, ಕೇವಲ ಇ ಕಾಮ್ ಎಕ್ಸ್ಪ್ರೆಸ್ ನ ವ್ಯಾಲ್ಯೂಯೇಷನ್ ನಲ್ಲಿ ಮಾತ್ರ ಅಲ್ಲ, ಭಾರತದ ಲಾಜಿಸ್ಟಿಕ್ ಸ್ಪೇಸ್ ನಲ್ಲಿ ಬದಲಾಗಿರೋದು. ನಮ್ಗೆ ಇನ್ನೂ ಕೂಡ ಎಲ್ಲ ಫ್ಯಾಕ್ಟ್ಸ್ ಗೊತ್ತಿಲ್ಲದೆ ಇದ್ರೂ ನಮ್ಗೆ ಗೊತ್ತಿರುವಂತಹ ವಿಷಯಗಳನ್ನ ನಿಮ್ ಹತ್ರ ಶೇರ್ ಮಾಡ್ಕೊಳ್ತೀವಿ. ಹಾಗಾದ್ರೆ ಇ ಕಾಮ್ ಎಕ್ಸ್ಪ್ರೆಸ್ ಈ ಸ್ಥಿತಿಗೆ ಹೇಗ್ ಬಂತು? ಇ ಕಾಮ್ ಎಕ್ಸ್ಪ್ರೆಸ್ ಲಾಜಿಸ್ಟಿಕ್ ಅಲ್ಲಿ ಒಂದು ಕಾಲದಲ್ಲಿ ದೊಡ್ಡ ಹೆಸರಾಗಿತ್ತು. ಅದಕ್ಕೆ ಪಿಇ ವರ್ಲ್ಡ್ ನ ಅಂದ್ರೆ ಪ್ರೈವೇಟ್ ಈಕ್ವಿಟಿ ಜಗತ್ತಿನ ವಾರ್ಬರ್ಗ್ ಪಿನ್ಕಸ್ ತರದ ದೊಡ್ಡ ಹೆಸರುಗಳಲ್ಲಿ ಬೆಂಬಲ ಇತ್ತು. ಪ್ರೈವೇಟ್ ಈಕ್ವಿಟಿ ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಕಂಪನಿಗಳಲ್ಲಿ ಹೂಡಿಕೆ ಮಾಡುವ ಸಂಸ್ಥೆಗಳು ಅಂತ ಹೇಳ್ತೀವಿ. ಅದು ಕಳೆದ ವರ್ಷ ತನ್ನ ಡ್ರಾಫ್ಟ್ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟ್ಸ್, ಅದನ್ನ ಚಿಕ್ಕದಾಗಿ DRHP ಅಂತ ಹೇಳ್ತಾರೆ, IPOಗೆ ಬರುವ ಮುನ್ನ ನೀಡುವ ವಿವರವಾದ ಮಾಹಿತಿಯನ್ನ ಫೈಲ್ ಮಾಡಿದಾಗ ಅದು ತನ್ನ ಭಾರತಕ್ಕೆ ಏಕೈಕ ಪ್ಯೂರ್ ಪ್ಲೇ B2C ಇ ಕಾಮರ್ಸ್ ಲಾಜಿಸ್ಟಿಕ್ ಕಂಪನಿ ಅಂತ ಹೇಳ್ಕೊಂಡಿತ್ತು. ಪ್ಯೂರ್ ಪ್ಲೇ ಅಂತಂದ್ರೆ ಕೇವಲ ಅದೇ ಕೆಲಸವನ್ನ ಇಲ್ಲಿ B2C ಇ ಕಾಮರ್ಸ್ ಲಾಜಿಸ್ಟಿಕ್ ಮಾಡುವ ಕಂಪನಿ ಅಂತ. B2C ಅಂತಂದ್ರೆ ಬಿಸ್ನೆಸ್ ಟು ಕನ್ಸ್ಯೂಮರ್ ಅಂತ. ರಿಯಾಲಿಟಿಯಲ್ಲಿ ನಾವು ನೋಡೋದಾದ್ರೆ ಅದು ಭಾರತದ ಎಲ್ಲ B2C ಇ ಕಾಮರ್ಸ್ ಶಿಪ್ಮೆಂಟ್ಸ್ ಅಲ್ಲಿ 27% ಅನ್ನ ತಾನೇ ಫುಲ್ಫಿಲ್ ಮಾಡುತ್ತೆ. ಹಾಗೇನೆ ಇದು ಭಾರತದಲ್ಲಿ 2ನೇ ಅತಿ ದೊಡ್ಡ ಫುಲ್ಫಿಲ್ ಮಾಡುವಂತಹ ಆರ್ಡರ್ ನ ತಗೊಂಡು ಪ್ಯಾಕ್ ಮಾಡಿ ಡೆಲಿವರಿ ಮಾಡೋದು. ಆದ್ರೆ ಆಗ ಎಲ್ಲರೂ ಕೂಡ ಅದರ ಕಥೆನ ನಂಬಲೇ ಇಲ್ಲ. ಅದರ ಪ್ರಮುಖ ಕಾಂಪಿಟೇಟರ್ ಯಾರಿರ್ತಾರೆ, ಆರ್ಕ್ ರೈವಲ್ ಡೆಲಿವರಿ ಇದೆಯಲ್ಲ, ಆ ಸ್ಪೇಸ್ ಅನ್ನ ಅಲ್ಲಿನ ದೊಡ್ಡ ಹೆಸರುಗಳಲ್ಲಿ ಒಂದು ಮಾಡ್ಕೊಂಡಿತ್ತು. ಅದು ಇ ಕಾಮ್ ಎಕ್ಸ್ಪ್ರೆಸ್ ನ ಫೈಲಿಂಗ್ಸ್ ಅಲ್ಲಿ ದೊಡ್ಡ ಸಮಸ್ಯೆಗಳನ್ನ ಕೂಡ ನೋಡಿತ್ತು. ಇ ಕಾಮ್ ಎಕ್ಸ್ಪ್ರೆಸ್ ನ DRHP ಯಲ್ಲಿ ಅದರ ಪರ್ಫಾರ್ಮೆನ್ಸ್ ಅನ್ನ ಡೆಲಿವರಿಗೆ ಕಂಪೇರ್ ಮಾಡಿದಾಗ ಡೆಲಿವರಿ ಅದಕ್ಕೆ ತಿರುಗೇಟ್ ಕೊಡೋದ್ರ ಜೊತೆಗೆ ಪಬ್ಲಿಕ್ಲಿ ಏನಂತ ಹೇಳ್ತು ಗೊತ್ತಾ, ಇ ಕಾಮ್ ಎಕ್ಸ್ಪ್ರೆಸ್ ಫಿಗರ್ ಏನಿದೆ ಸ್ವಲ್ಪ ಜಾಸ್ತಿ ಮಾಡಿ ಹೇಳಲಾಗಿದೆ ಅಂತ. ಆದ್ರೆ ಆಮೇಲೆ ಈ ರೈವಲ್ರಿಯಲ್ಲಿ ಒಂದು ಟ್ವಿಸ್ಟ್ ಬಂತು ನೋಡಿ. ಇ ಕಾಮ್ ಎಕ್ಸ್ಪ್ರೆಸ್ಗೆ ಒಂದು ದೊಡ್ಡ ವೀಕ್ನೆಸ್ ಇತ್ತು. ಅದನ್ನೇ ಇಂಗ್ಲಿಷ್ ನಲ್ಲಿ ಅಕಿಲಿಸ್ ಹೀಲ್ ಅಂತ ಹೇಳ್ತಾರೆ. ಅದೇ ಕಾನ್ಸಂಟ್ರೇಷನ್ ರಿಸ್ಕ್. ಕಾನ್ಸಂಟ್ರೇಷನ್ ರಿಸ್ಕ್ ಅಂತಂದ್ರೆ ನಿಮ್ಮ ಹೆಚ್ಚಿನ ಆದಾಯ ಕೆಲವು ಗ್ರಾಹಕರಿಂದ ಬರೋದು. ಅದರ ರೆವಿನ್ಯೂವನ್ನ ಮುಕ್ಕಾಲು ಭಾಗ ಅದರ ಟಾಪ್ 5 ಕ್ಲೈಂಟ್ಸ್ ಇಂದಲೇ ಬರ್ತಾ ಇತ್ತು. ಅದರಲ್ಲಿ ದೊಡ್ಡದು ಯಾವುದು ಅಂತಂದ್ರೆ ಮೀಶೋ, ಭಾರತದ ಪ್ರಮುಖ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಗಳಲ್ಲಿ ಒಂದು ಸಮಯದಲ್ಲಿ ನಾವು ನೋಡಿದಾಗ ಇ ಕಾಮರ್ಸ್ ನ 50% ಗಿಂತ ಹೆಚ್ಚು ರೆವಿನ್ಯೂ ಈ ಒಂದೇ ಕ್ಲೈಂಟ್ ಇಂದಾನೆ ಬರ್ತಾ ಇತ್ತು. ಪರಿಸ್ಥಿತಿ ಚೆನ್ನಾಗಿದ್ದಾಗ ಇದರಿಂದ ತುಂಬಾ ಬಿಸ್ನೆಸ್ ಬರ್ತಾ ಇತ್ತು ಬಿಡಿ. ಆದ್ರೆ ಆಮೇಲೆ ಮೀಶೋ ತನ್ನದೇ ಆದ ಡೆಲಿವರೀಸ್ ಅನ್ನ ತನ್ನ ಇನ್ ಹೌಸ್ ಆರ್ಮ್ ಅಂತಂದ್ರೆ ತಮ್ಮದೇ ಆದ ವಿಭಾಗ ವಾಲ್ಮೋ ಮೂಲಕ ಮಾಡೋದಕ್ಕೆ ನಿರ್ಧಾರ ಮಾಡ್ತು. ಹೀಗೆ ಸುಮ್ನೆ ಇದ್ದಕ್ಕಿದ್ದ ಹಾಗೆ ಇ ಕಾಮ್ ಎಕ್ಸ್ಪ್ರೆಸ್ ನ ಅರ್ಧದಷ್ಟು ಬಿಸ್ನೆಸ್ ಮಾಯವಾಗಿ ಹೋಯ್ತು. ಇದು ಬೇರೆ ಹಲವು ಸಮಸ್ಯೆಗಳಿಗೆ ಜೊತೆ ಆಯಿತು ಅಂತಾನೆ ಹೇಳ್ಬೋದು. ಶಿಪ್ಮೆಂಟ್ ಗ್ರೋತ್ ಕೂಡ ನಿಧಾನ ಆಗೋಯ್ತು. ಟಾಪ್ ಲೀಡರ್ಶಿಪ್ ಅಲ್ಲಿನವರು ಕೆಲಸ ಬಿಟ್ಟು ಕೂಡ ಹೊರಟೋದ್ರು. ಹಾಗೇನೆ IPO ಅಟೆಂಪ್ಟ್ ಫೇಲ್ ಆಗಿದ್ದು ಇ ಕಾಮ್ ಎಕ್ಸ್ಪ್ರೆಸ್ ನ ಒಂದು ಕಠಿಣ ಪರಿಸ್ಥಿತಿಗೆ ತಗೊಂಡ್ ಬಂದ್ಕೊಡ್ತು. ಹೀಗೆ ಡೆಲಿವರಿ ಅದನ್ನ ಪೂರ್ತಿಯಾಗಿ ಕೊಂಡ್ಕೊಳ್ತಿದೆ. ಅರ್ಧ ವರ್ಷದ ಹಿಂದೆ ಇದ್ದ ವ್ಯಾಲ್ಯೂಯೇಷನ್ ಒಂದು ಸಣ್ಣ ಭಾಗಕ್ಕೆ ಅಷ್ಟೇ ಬಂದಿರೋದು. ಹಾಗಾದ್ರೆ ಈ ಡೀಲ್ ಇಂದ ಡೆಲಿವರಿಗೆ ಏನ್ ಸಿಗತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನ್ ನಿಮ್ಗೆ ಲಾಜಿಸ್ಟಿಕ್ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತೀನಿ. ಈಗ ಒಂದು ಟೀ ಶರ್ಟ್ ಲೂಧಿಯಾನದಲ್ಲಿರೋ ಒಂದು ಫ್ಯಾಕ್ಟರಿಲಿ ತಯಾರಾಗುತ್ತೆ ಅಂತ ಅನ್ಕೊಳ್ಳೋಣ. ಮೊದಲು ರಾ ಮೆಟೀರಿಯಲ್ಸ್ ಫ್ಯಾಕ್ಟರಿ ಒಳಗೆ ಬರುತ್ತೆ. ಇದನ್ನ ಫಸ್ಟ್ ಮೈಲ್ ಲಾಜಿಸ್ಟಿಕ್ಸ್ ಅಂತ ಕರೀತಾರೆ. ಶರ್ಟ್ ರೆಡಿ ಆದ್ಮೇಲೆ ಅದನ್ನ ಬೇರೊಂದು ವೇರ್ ಹೌಸ್ಗೆ, ಉದಾಹರಣೆಗೆ ದೆಹಲಿಯಲ್ಲಿ ಇರೋದಕ್ಕೆ ಕಳಿಸ್ಬೇಕಾಗತ್ತೆ. ಇದನ್ನ ಮಿಡ್ ಮೈಲ್ ಅಥವಾ ಲೈನ್ ಹೌಲ್ ಅಂತ ಕರೀತಾರೆ. ನೀವು ಆ ಟೀ ಶರ್ಟ್ ಅನ್ನ ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿದಾಗ ಅದು ಒಂದು ಲೋಕಲ್ ಡೆಲಿವರಿ ಸೆಂಟರ್ಗೆ ಹೋಗುತ್ತೆ ಮತ್ತು ಕೊನೆಗೆ ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪತ್ತೆ. ಇದು ನಿಮಗೆ ಬೇಕಾಗಿರುವಂತಹ ಶರ್ಟ್. ಇನ್ ಕೇಸ್ ನಿಮ್ಗೆ ಶರ್ಟ್ ಇಷ್ಟ ಆಗದೆ ಇದ್ರೆ ಅದನ್ನ ನೀವು ರಿಟರ್ನ್ ಮಾಡಿದ್ರೆ ಈ ಇಡೀ ಪ್ರಾಸೆಸ್ ಏನಿರುತ್ತೆ ಗೊತ್ತಾ, ಅದು ಉಲ್ಟಾ ನಡೆಯುತ್ತೆ. ಡೆಲಿವರಿ ಇದೆಯಲ್ಲ, ಅದು ಈ ಚೈನ್ ನ ಹೆಚ್ಚು ಕಡಿಮೆ ಪ್ರತಿಯೊಂದು ಭಾಗದಲ್ಲೂ ಕೂಡ ಕೆಲಸ ಮಾಡಿಸುತ್ತೆ. ಅದು ಸೆಲ್ಲರ್ಸ್ ಹತ್ರದಿಂದ ಗೂಡ್ಸ್ ಗಳನ್ನ ಪಿಕಪ್ ಮಾಡುತ್ತೆ, ದೊಡ್ಡ ಟ್ರಕ್ಸ್ ಮೂಲಕ ಅವುಗಳನ್ನ ಬೇರೆ ಬೇರೆ ನಗರಗಳಿಗೆ ಸಾಗಿಸುತ್ತೆ. ಹಾಗೇನೆ ಇದನ್ನ ನಾವು ನೋಡಿದಾಗ ಫುಲ್ ಟ್ರಕ್ ಲೋಡ್ ಅಥವಾ FTL ಅಂತ ಕರೀತಾರೆ. FTL ಅಂತ ಅಂದ್ರೆ ಒಂದು ಟ್ರಕ್ ಪೂರ್ತಿ ಒಬ್ಬರೇ ಗ್ರಾಹಕರ ಸರಕಿನಿಂದ ತುಂಬಿರುತ್ತೆ. ಕೆಲವೊಮ್ಮೆ ಬೇರೆ ಬಿಸ್ನೆಸ್ ಗಳ ಜೊತೆ ಸ್ಪೇಸ್ ನ ಶೇರ್ ಮಾಡ್ಕೊಂಡು ಸಣ್ಣ ಲೋಡ್ಸ್ ಗಳನ್ನ ಕೂಡ ಸಾಗಿಸುತ್ತೆ. ಅದನ್ನ ಪಾರ್ಟ್ ಟ್ರಕ್ ಲೋಡ್ ಅಥವಾ PTL ಅಂತಾನೂ ಕೂಡ ಕರೀತಾರೆ. PTL ಅಂತಂದ್ರೆ ಒಂದು ಟ್ರಕ್ ನಲ್ಲಿ ಬೇರೆ ಬೇರೆ ಗ್ರಾಹಕರ ಸಣ್ಣ ಸಣ್ಣ ಸರಕುಗಳನ್ನ ಒಟ್ಟಿಗೆ ಕಳಿಸೋದು. ಪ್ರಾಡಕ್ಟ್ಸ್ ಅನ್ನ ವೇರ್ ಹೌಸ್ ಅಲ್ಲಿ ಸ್ಟೋರ್ ಮಾಡತ್ತೆ, ಆರ್ಡರ್ಸ್ ಅನ್ನ ಪ್ರಾಸೆಸ್ ಮಾಡತ್ತೆ, ಮತ್ತೆ ಕಸ್ಟಮರ್ಸ್ಗೆ ಅವುಗಳನ್ನ ಡೆಲಿವರಿ ಮಾಡತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇಡೀ ಇಂಡಿಯಾದಲ್ಲಿ ಸಾವಿರಾರು ಕ್ಲೈಂಟ್ಸ್ ಗಳಿಗೂ ಕೂಡ ಇದನ್ನ ಸಪ್ಲೈ ಮಾಡತ್ತೆ. ದೊಡ್ಡ ಮಾರ್ಕೆಟ್ ಪ್ಲೇಸ್ ಇಂದ ಹಿಡಿದು ಸಣ್ಣ D2C ಬ್ರಾಂಡ್ಸ್ ವರ್ಗುನು ಕೂಡ, ಅಂದ್ರೆ ಉತ್ಪಾದಕರು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವ ಬ್ರಾಂಡ್ ಗಳಂತ ಹೇಳ್ಬೋದು. ಇಲ್ಲಿ ತನಕ ಈ ಪ್ರಾಸೆಸ್ ನಡೀತಾನೆ ಇರತ್ತೆ. ಇ ಕಾಮ್ ಎಕ್ಸ್ಪ್ರೆಸ್ ನ ಬಿಸ್ನೆಸ್ ಮಾಡೆಲ್ ಇದೆಯಲ್ಲ, ಅದು ಇಂಡಸ್ಟ್ರಿಯ ಒಂದು ಸಣ್ಣ ಸೆಗ್ಮೆಂಟ್ ಅನ್ನ ಮಾತ್ರ ಟಾರ್ಗೆಟ್ ಮಾಡ್ತಿತ್ತು. ಅದು ಹೆಚ್ಚು ಕಡಿಮೆ ಪೂರ್ತಿಯಾಗಿ
ಮುಖ್ಯವಾಗಿ ಇ ಕಾಮರ್ಸ್ ಸುತ್ತಾನೆ ಕಟ್ಟಲ್ಪಟ್ಟಿತ್ತು ನೋಡಿ. ಅದರ ಸ್ಟ್ರೆಂತ್ ಏನು ಅಂತಂದ್ರೆ ಫಸ್ಟ್ ಮೈಲ್ ಪಿಕಪ್ಸ್ ಮಾಡೋದು, ಶಿಪ್ಮೆಂಟ್ಸ್ ಅನ್ನ ತಮ್ಮ ನೆಟ್ವರ್ಕ್ ಮೂಲಕ ಸಾಗಿಸೋದು, ಪಾರ್ಸಲ್ ಅನ್ನ ನಿಮ್ಮ ಮನೆ ಬಾಗಿಲಿಗೆ ಡೆಲಿವರ್ ಮಾಡೋದು, ಮತ್ತೆ ರಿಟರ್ನ್ಸ್ ಅನ್ನ ಹ್ಯಾಂಡಲ್ ಮಾಡೋದು. ಅದು ವೇರ್ ಹೌಸಿಂಗು ಕೂಡ ಆಫರ್ ಮಾಡ್ತಿತ್ತು. ಆದ್ರೆ ಮುಖ್ಯವಾಗಿ ಆನ್ಲೈನ್ ಸೆಲ್ಲರ್ಸ್ಗೆ ಒಂದು ಹೆಚ್ಚುವರಿ ಸರ್ವಿಸ್ ಆಗಿ ಅಷ್ಟೇ. ಹಾಗೆ ಇಲ್ಲಿ ಗಣನೀಯವಾದ ಒಂದು ಓವರ್ಲ್ಯಾಪ್ ಇದೆ. ಅಂದ್ರೆ ಇಬ್ರು ಒಂದೇ ತರದ ಕೆಲಸಗಳನ್ನ ಮಾಡ್ತಾರೆ. ಎರಡೂ ಕಂಪನಿಗಳು ಪ್ಯಾಕೇಜಸ್ ಡೆಲಿವರ್ ಮಾಡ್ತವೆ, ರಿಟರ್ನ್ಸ್ ಕೂಡ ಮ್ಯಾನೇಜ್ ಮಾಡ್ತವೆ, ಮತ್ತು ಸ್ಟೋರೇಜ್ ಆಫರ್ನು ಕೂಡ ಕೊಡ್ತವೆ. ಆದ್ರೆ ಡೆಲಿವರಿಯ ಬಿಸ್ನೆಸ್ ತುಂಬಾ ದೊಡ್ಡದು ಅಲ್ವಾ, ಅದು ಇದೆಲ್ಲನೂ ಕೂಡ ಇನ್ನು ದೊಡ್ಡ ಸ್ಕೇಲ್ ನಲ್ಲಿ ಮಾಡತ್ತೆ. ಹಾಗೇನೆ ಹೆಚ್ಚು ಕಾಂಪ್ಲೆಕ್ಸಿಟಿ ಕೂಡ ಇರತ್ತೆ. ಇದರಲ್ಲಿ ದೊಡ್ಡ ಫ್ರೈಟ್ ಲೋಡ್ಸ್ ಕೂಡ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಇನ್ನು ಟೆಕ್ ಪ್ಲಾಟ್ಫಾರ್ಮ್ಸ್ ನ ಆಫರ್ ಮಾಡುತ್ತೆ ಕೂಡ. ಹಾಗೆ ಹೆಚ್ಚು ಡೈವರ್ಸಿಫೈ ಕಸ್ಟಮರ್ಸ್ ಬೇಸಸ್ ಕೂಡ ಇದು ಹೊಂದಿರತ್ತೆ. ಅದಕ್ಕೋಸ್ಕರನೇ ಈ ಆಕ್ವಿಸಿಷನ್ ನಮ್ಗಿರೋ ಲಿಮಿಟೆಡ್ ನಾಲೆಜ್ ಅಂತ ಹೇಳ್ಬೋದು. ಸ್ವಲ್ಪ ಕನ್ಫ್ಯೂಸ್ ಆಗಿ ಕೂಡ ಕಾಣಿಸುತ್ತೆ. ಡೆಲಿವರಿ ಈಗಾಗಲೇ ಇ ಕಾಮರ್ಸ್ ಎಕ್ಸ್ಪ್ರೆಸ್ ಮಾಡೋ ಕೆಲಸವನ್ನ ಮಾಡ್ತಾ ಇದೆ ಅಲ್ವಾ, ಬಹುಶಃ ಅದಕ್ಕಿಂತ ಚೆನ್ನಾಗಿನೇ ಮಾಡ್ತಾ ಇದೆ. ಅವರದೇ ಆದ ನಂಬರ್ಸ್ ನಾವು ನೋಡಿದಾಗ ಎಕ್ಸ್ಪ್ರೆಸ್ ಪಾರ್ಸೆಲ್ ಸರ್ವಿಸ್ ಒಂದೇ ಇವತ್ತು ಡೆಲಿವರಿಯ ರೆವಿನ್ಯೂನ 60% ಗಿಂತ ಹೆಚ್ಚು ತಗೊಂಡ್ ಬಂದ್ ಕೊಡ್ತಿದೆ. ಹಾಗೆ ಅವರು ತಮ್ಮ PTL, FTL ಮತ್ತೆ ವೇರ್ ಹೌಸಿಂಗ್ಗೆ ಬಿಸ್ನೆಸ್ ಗಳನ್ನ ಸ್ಥಿರವಾಗಿ ವಿಸ್ತರಣೆ ಮಾಡ್ತಾನೆ ಬರ್ತಾ ಇದ್ದಾರೆ. ಹಾಗಾಗಿ ಈ ಡೀಲ್ ಒಂದು ಹೊಸ ಲೈನ್ ಆಫ್ ಬಿಸ್ನೆಸ್ ಅನ್ನ ಅನ್ಲಾಕ್ ಮಾಡಲ್ಲ. ಅಂದ್ರೆ ಇದರಿಂದ ಅವ್ರಿಗೆ ಹೊಸ ತರದ ವ್ಯಾಪಾರ ಶುರುವಾಗಲ್ಲ. ಇದು ಕೇವಲ ಅದೇ ಹಳೆಯ ಕೆಲಸಕ್ಕೆ ಇನ್ನೂ ಹೆಚ್ಚು ಶಕ್ತಿ ಕೊಡುತ್ತೆ ಅಷ್ಟೇ. ಇದರಿಂದ ಏನಾಗ್ಬೋದು ಅಂತಂದ್ರೆ ಡೆಲಿವರಿಗೆ ಹೆಚ್ಚು ವಾಲ್ಯೂಮ್ ಅಂದ್ರೆ ಹೆಚ್ಚು ಸರಕು ಸಾಗಿಸುವ ಪ್ರಮಾಣ ಸಿಗ್ಬೋದು, ಹೆಚ್ಚು ಪಿನ್ ಕೋಡ್ ಕವರೇಜ್ ಅಂದ್ರೆ ಹೆಚ್ಚು ಪ್ರದೇಶಗಳಿಗೆ ತಲುಪುವ ಸಾಮರ್ಥ್ಯ ಸಿಗ್ಬೋದು. ಹಾಗೆ ಇ ಕಾಮ್ಗೆ ಇನ್ನೂ ಲಾಯಲ್ ಆಗಿರುವಂತಹ ಕೆಲವು ದೊಡ್ಡ ಕ್ಲೈಂಟ್ಸ್ ಗಳು ಕೂಡ ಬರ್ಬೋದು. ಇದು ಡೆಲಿವರಿಯನ್ನ ಪ್ರೈಸಿಂಗ್ ನೆಗೋಸಿಯೇಷನ್ಸ್ ಅಲ್ಲಿ ಇನ್ನೂ ಕೂಡ ಸ್ಟ್ರಾಂಗ್ ಮಾಡಬಹುದು. ಯಾಕೆ ಅಂದ್ರೆ ಈಗ ಎಕ್ಸ್ಪ್ರೆಸ್ ಪಾರ್ಸೆಲ್ ಸ್ಪೇಸ್ ನಲ್ಲಿ ಇನ್ನೂ ಒಂದು ದೊಡ್ಡ ಪ್ಲೇಯರ್ಸ್ ಕಡಿಮೆ ಆದ ಹಾಗಾಯ್ತು. ಇನ್ನೊಂದು ಸಾಧ್ಯತೆನೂ ಕೂಡ ಇದೆ. ಏನು ಅಂತಂದ್ರೆ ಇದು ಕೇವಲ ಒಂದು ವ್ಯಾಲ್ಯೂಯೇಷನ್ ಪ್ಲೇ ಆಗಿರ್ಬೋದು. ಅಂದ್ರೆ ಇ ಕಾಮರ್ಸ್ ಅಗ್ಗವಾಗಿ ಸಿಗ್ತಾ ಇತ್ತು ಮತ್ತೆ ಡೆಲಿವರಿ ಹತ್ರ ಕ್ಯಾಶ್ ಇತ್ತು, ಹಾಗಾಗಿ ತಗೊಂಡಿರ್ಬೋದು. ಆದ್ರೆ ಎಲ್ಲ ಆಕ್ವಿಸಿಷನ್ ಯಶಸ್ವಿ ಆಗಲ್ಲ. ಆದ್ರೂ ದೊಡ್ಡ ಪ್ರಶ್ನೆ ಏನಂದ್ರೆ ಇದರಿಂದ ಡೆಲಿವರಿಗೆ ನಿಜವಾಗ್ಲೂ ಕೂಡ ಏನಾದ್ರೂ ಬದಲಾಗುವಂತಹ ಚಾನ್ಸಸ್ ಇದೆಯಾ? ಅವರು ಈ ದಾರಿಯಲ್ಲಿ ಮುಂಚೆನೂ ಕೂಡ ಹೋಗಿದ್ದಾರೆ. 2021ರಲ್ಲಿ ನಾವು ನೋಡಿದಾಗ ಅವರು ಸ್ಪಾಟ್ ಆನ್ ಅನ್ನ ಅಕ್ವೈರ್ ಮಾಡ್ಕೊಂಡಿದ್ರು. ಅದು ಡೆಲಿವರಿಯ ಪಾರ್ಟ್ ಟ್ರಕ್ ಲೋಡ್ ಫ್ರೈಟ್ ಬಿಸ್ನೆಸ್ ಅನ್ನ ಬೂಸ್ಟ್ ಮಾಡಬೇಕಾಗಿತ್ತು. ಈ ಪಾರ್ಟ್ ಟ್ರಕ್ ಲೋಡ್ ಫ್ರೈಟ್ ಅಂತಂದ್ರೆ ಬೇರೆ ಬೇರೆ ಕಂಪನಿಗಳ ಸಣ್ಣ ಸರಕುಗಳನ್ನ ಒಂದೇ ಟ್ರಕ್ ನಲ್ಲಿ ಸಾಗಿಸೋದು. ಆದ್ರೆ ಈ ಡೀಲ್ ಆದ್ಮೇಲೆ ಸ್ಪಾಟ್ ಆನ್ ಬಿಸ್ನೆಸ್ ನಿಂದ ಬರುವಂತಹ ರೆವಿನ್ಯೂನ ತೀವ್ರವಾಗಿ ಕಡಿಮೆ ಮಾಡ್ಕೊಳ್ತು ಅಂತ ರಿಪೋರ್ಟೇ ತೋರಿಸಿದೆ. ಹಾಗೇನೆ ಈ ಹೊಸ ಯೂನಿಟ್ ಅನ್ನ ಇಂಟಿಗ್ರೇಟ್ ಮಾಡೋದಕ್ಕೆ ಕಂಪನಿ ಹೊಸ ಚಾಲೆಂಜಸ್ ಗಳನ್ನ ಕೂಡ ಫೇಸ್ ಮಾಡಬೇಕಾಯಿತು. ಆ ಹಿಸ್ಟ್ರಿ ಈ ಡೀಲ್ ಅನ್ನ ಇನ್ನೂ ರಿಸ್ಕಿಯರ್ ಆಗಿ ಕಾಣುವಂತೆ ಮಾಡ್ತಿದೆ. ಆಕ್ವಿಸಿಷನ್ಸ್ ಕೇಳೋದಕ್ಕೆ ಗ್ಲಾಮರಸ್ ಆಗಿ ಕಾಣಿಸಿದ್ರು ಕೂಡ ಅದ್ರ ನಂತರದ ಇಂಟಿಗ್ರೇಷನ್ಸ್ ಖಂಡಿತವಾಗ್ಲೂ ಸುಲಭವಾಗಿಲ್ಲ. ಜನರು ಖಂಡಿತವಾಗ್ಲೂ ಕೆಲಸ ಬಿಟ್ಟು ಹೋಗ್ತಾರೆ, ಸಿಸ್ಟಮ್ ಕೂಡ ಹೊಂದಾಣಿಕೆ ಆಗೋದಿಲ್ಲ. ಹಾಗೆ ಸಿನರ್ಜೀಸ್ ಅಂದ್ರೆ ಒಟ್ಟಿಗೆ ಕೆಲಸ ಮಾಡೋದ್ರಿಂದ ಬರುವಂತಹ ಹೆಚ್ಚಿನ ಲಾಭ ಸ್ಪ್ರೆಡ್ ಶೀಟ್ಸ್ ಅಲ್ಲಿ ಪ್ರಾಮಿಸ್ ಮಾಡ್ದ ಹಾಗೆ ಯಾವತ್ತೂ ಕೂಡ ಕಾಣಿಸ್ಕೊಳ್ಳಲ್ಲ. ಖಂಡಿತವಾಗ್ಲೂ ಡೆಲಿವರಿ ಒಂದು ಡಾಮಿನೆಂಟ್ ಪ್ಲೇಯರ್ ಮತ್ತು ಅದು ಆ ಡಾಮಿನೆನ್ಸ್ ಅನ್ನ ಹೆಚ್ಚಿಸ್ಕೊಂಡೇ ಬರ್ತಾ ಇದೆ. ಅದು ಈಗ ಕಷ್ಟದಲ್ಲಿ ಒಂದು ಪ್ರತಿಸ್ಪರ್ಧಿಯನ್ನ ಬಾರ್ಗೇನ್ ಬೆಲೆಗೆ ತಗೊಳ್ತಿದೆ, ಅಂದ್ರೆ ಚೌಕಾಸಿ ಬೆಲೆಗೆ ಕೊಂಡ್ಕೊಳ್ತಿದೆ. ಇದರಿಂದ ಅವ್ರಿಗೆ ಹೆಚ್ಚು ಸ್ಕೇಲ್ ಮತ್ತೆ ಪವರ್ ಸಿಗ್ಬೋದು. ಆದ್ರೆ ಅಷ್ಟೇ ಸಾಕ, ಯಾವುದೋ ಒಂದು ತುಂಬಾ ಕಡಿಮೆ ರೇಟಿಗೆ ಸಿಕ್ತು ಅಂತ ತಗೊಂಡ್ಬಿಟ್ರೆ ಆಟೋಮೆಟಿಕ್ಲಿ ವ್ಯಾಲ್ಯೂಬಲ್ ಅಂತ ಅರ್ಥ ಅಲ್ಲ ಅಲ್ವಾ? ಅದರಲ್ಲೂ ನೀವು ಈಗಾಗಲೇ ಇನ್ನೊಂದು ಕಂಪನಿ ಮಾಡುವಂತಹ ಹೆಚ್ಚಿನ ಕೆಲಸಗಳನ್ನ ಮಾಡ್ತಾ ಇದ್ರೆ ಇದೆಲ್ಲ ನಮ್ಮನ್ನ ಯೋಚನೆ ಮಾಡುವ ಒಂದು ರೀತಿಗೆ ಕರ್ಕೊಂಡ್ಬರತ್ತೆ. ಡೆಲಿವರಿಗೆ ಒಂದು ಬಿಸ್ನೆಸ್ ಆಗಿ ನಿಜವಾಗಿಯೂ ಏನ್ ಬದಲಾಗಬಹುದು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ನೋಡೋಣ. ಸ್ನೇಹಿತರೆ, ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ಟಾಟಾ ಮೋಟಾರ್ಸ್ಗೆ ಒಂದು ರೆವಿನ್ಯೂ ಡೆಂಟ್ ಆಗುವಂತಹ ಸಾಧ್ಯತೆ ಇದೆ. ಅಂದ್ರೆ ಅವರ ಆದಾಯಕ್ಕೆ ಸ್ವಲ್ಪ ಹೊಡೆತ ಬೀಳ್ಬೋದು. ಯಾಕೆ ಅಂದ್ರೆ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು 25% ಇಂಪೋರ್ಟ್ ಡ್ಯೂಟಿನ ಘೋಷಣೆ ಮಾಡಾದ್ಮೇಲೆ ಜಾಗುವರ್ ಲ್ಯಾಂಡ್ ರೋವರ್, ಅದನ್ನ ಚಿಕ್ಕದಾಗಿ JLR ಅಂತಾನೂ ಕೂಡ ಕರೀತಾರೆ, ಏಪ್ರಿಲ್ 2025ಕ್ಕೆ US ಗೆ ಎಕ್ಸ್ಪೋರ್ಟ್ ಅನ್ನ ನಿಲ್ಲಿಸಿದ್ದಾರೆ. ಟಾಟಾ ಮೋಟಾರ್ಸ್ ನ ಕನ್ಸಾಲಿಡೇಟೆಡ್ ರೆವಿನ್ಯೂ ಅಲ್ಲಿ US ನ ಪಾಲು 15% ಇದೆ. FY24 ಪ್ರಕಾರ ನಾವು ನೋಡಿದಾಗ ಕನ್ಸಾಲಿಡೇಟೆಡ್ ರೆವಿನ್ಯೂ 4.37 lakhs crore ಇತ್ತು. ಇನ್ನು JLR ನ UK ನಲ್ಲಿರೋ ಈ ಸಾಲಿ ಹೌಲ್ ಪ್ಲಾಂಟ್ ಇಂದ US ಗೆ ಶಿಪ್ಮೆಂಟ್ಸ್ ಹೋಗೋದು ಕೂಡ ಒಂದು ಮುಖ್ಯವಾದ ಭಾಗವಾಗಿತ್ತು. ಕಳೆದ ಹಣಕಾಸಿನ ವರ್ಷದಲ್ಲಿ ಟಾಟಾ ಮೋಟಾರ್ಸ್ ನ ಒಟ್ಟಾರೆ ರೆವಿನ್ಯೂ 69% JLR ಇಂದಾನೇ ಬಂದಿರೋದು. ಮುಂದಿನ ಸುದ್ದಿಯಲ್ಲಿ ಸ್ಕೋಡಾ ಆಟೋ ಫೋಕ್ಸ್ ವ್ಯಾಗನ್ ಇಂಡಿಯಾ ಬಗ್ಗೆ. ಅವ್ರ ಮೇಲೆ ಟ್ಯಾಕ್ಸ್ ಅಸೆಸ್ಮೆಂಟ್ ನಲ್ಲಿ ವಿಳಂಬ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪದ ಮೇಲೆ ಸ್ಕ್ರೂಟಿನಿಟಿ ನಡ್ತಾ ಇದೆ. ಈ ಮೊತ್ತ ನಾವು ನೋಡಿದಾಗ $1.4 billion ಅಂದ್ರೆ ಸುಮಾರು 11,526 ಕೋಟಿ ಆಗ್ಬಹುದು. ಬಾಂಬೆ ಹೈಕೋರ್ಟ್ ನಲ್ಲಿ ಫೈಲ್ ಆದ ಅಫಿಡೇವಿಟ್ ಪ್ರಕಾರ ಮಾರ್ಚ್ 2012ರಿಂದ 2024 ಔರಂಗಾಬಾದ್ ಫೆಸಿಲಿಟಿ ತರಿಸಿಕೊಂಡಿರುವಂತಹ ಇಂಪೋರ್ಟೆಡ್ ಕಾಂಪೊನೆಂಟ್ಸ್ ನ ಕ್ಲಾಸಿಫಿಕೇಶನ್ಸ್ ಬಗ್ಗೆ ಈ ವಿವರ ಇದೆ. ಅಥಾರಿಟೀಸ್ ಹೇಳ್ತಿರೋದು ಏನು
ಅಂತಂದ್ರೆ ಆ ಇಂಪೋರ್ಟ್ ಅನ್ನ ಕಂಪ್ಲೀಟ್ಲಿ ನಾಕ್ ಡೌನ್ ಮಾಡಬೇಕು, ಹಾಗೇನೆ ಡಿಕ್ಲೇರ್ ಮಾಡಬೇಕಿತ್ತು ಅಂತ. ಸಿಕೆಡಿ ಅಂತಂದ್ರೆ ಭಾಗಗಳನ್ನ ಬಿಡಿ ಬಿಡಿಯಾಗಿ ತಂದು ಜೋಡಿಸೋದು. ಇದಕ್ಕೆ ಬೇರೆ ತರದ ಕಸ್ಟಮ್ ಡ್ಯೂಟಿ ಕೂಡ ಬೀಳತ್ತೆ. ಸ್ಪೆಷಲ್ ವ್ಯಾಲ್ಯೂಯೇಷನ್ ಬ್ರಾಂಚ್ ಇದೆಯಲ್ಲ, ಅವರು ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ಗೆ ಸಂಬಂಧಪಟ್ಟ 10 ಕೇಸ್ಗಳನ್ನ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ. ಸ್ಕೋಡಾ ಬೇಕಾದ ಡಾಕ್ಯುಮೆಂಟ್ಸ್ ಅನ್ನ ಭಾಗವಾಗಿ ಕೊಟ್ಟಿದೆ, ಹೌದು, ಪೂರ್ತಿ ಮಾಹಿತಿ ಕೊಟ್ಟಿಲ್ಲ ಅಂತಾನೂ ಕೂಡ ಇಲ್ಲಿ ಆರೋಪ ಇದೆ. ಕೊನೆಯದಾಗಿ ಆಯಿಲ್ ಬೆಲೆಗಳ ಬಗ್ಗೆ. ಬ್ರೆಂಟ್ ಕ್ರೂಡ್ ಬೆಲೆಗಳು ಸುಮಾರು 4% ಇಳಿದಿದೆ. $63.01 ಪರ್ ಬ್ಯಾರೆಲ್ಗೆ ಬಂದಿದೆ. ಸೌದಿ ಅರೇಬಿಯಾ ತನ್ನ ಅರಬ್ ಲೈಟ್ ಕ್ರೂಡ್ ಅಫಿಷಿಯಲ್ ಸೆಲ್ಲಿಂಗ್ ಪ್ರೈಸ್ ಅನ್ನ ಏಷ್ಯಾದ ಬೈಯರ್ಸ್ಗೆ ಕಟ್ ಮಾಡಿದೆ. ಇದಕ್ಕೆ ಕಾರಣ 2 ವರ್ಷಗಳಲ್ಲಿ ಮಾಡಿದ ಅತಿ ದೊಡ್ಡ ಕಡಿತ ಅಂತ ಹೇಳ್ಬೋದು. ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್, ಅದನ್ನ WTI ಅಂತ ಕರೀತಾರೆ, ಅದು ಕೂಡ ಬೆಲೆ ಇಳಿಸ್ಕೊಂಡಿದೆ. $60.63 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ಒಪೆಕ್ ಪ್ಲಸ್ ನ ಔಟ್ಪುಟ್ ಹೆಚ್ಚಿಸೋ ಆ ಸರ್ಪ್ರೈಸ್ ನಿರ್ಧಾರ ಇದರಿಂದ ಬಂದಿರೋದು. ಹಾಗೆ ಆಯಿಲ್ ಮಾರ್ಕೆಟ್ಸ್ ನ ಕೆಳಮುಖ ಒತ್ತಡನೂ ಕೂಡ ಇದರಿಂದ ಜಾಸ್ತಿ ಆಗ್ತಿದೆ. ಇದರಿಂದ ಟ್ರೇಡರ್ಸ್ಗೆ ಈಗ ಗ್ಲೋಬಲ್ ಸಪ್ಲೈಸ್ ಬಗ್ಗೆ ಗೊಂದಲದ ಸಿಗ್ನಲ್ಸ್ ಗಳು ಜಾಸ್ತಿ ಸಿಗ್ತಿದೆ ನೋಡಿ. ಸ್ನೇಹಿತರೆ, ಇದು ಇವತ್ತಿನ ಜಿರೋದಾ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ನಿಮ್ಮೆಲ್ರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.